ಒಂದು ವೇಳೆ ನಮಸ್ಕಾರ. ನಾನು ಮಂಜುನಾಥ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ. ಇವತ್ತು ಒಂದು ಲೈವ್ ಬಂದು ಏನು ಕರೆದ 2-3 ದಿವಸಗಳಿಂದ ಇಡೀ ರಾಜ್ಯದ ಜನತೆ ಯಾವೆಲ್ಲ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಆ ವಿಷಯವನ್ನ ಕುರಿತು ನಮ್ಮ ಜನಗಳ ಆಲೋಚನೆ, ಚಿಂತನೆ, ಸರ್ಕಾರದ ಕಾನೂನುಬಾಹಿರ ಆಲೋಚನೆಗಳು, ಅದಕ್ಕೆ ಬಲಿಯಾದಂಥವರು, ಅಧಿಕಾರಿಗಳ ವರ್ಗದ ದುರುಪಯೋಗ, ಸರ್ಕಾರಕ್ಕೆ ಆಗ್ತಾ ಇರೋದು ವಂಚನೆ, ಈ ಎಲ್ಲ ಅಂಶಗಳ ಕುರಿತಂಗೆ ಒಂದಷ್ಟು ಮಾಹಿತಿ ಕೊಡಬೇಕು ಅಂತ ನಾನು ತಮ್ಮ ಮುಂದೆ ಬಂದಿದ್ದೀನಿ. ನಿಜಕ್ಕೂ ಇದು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಆಲೋಚನೆ ಆಗ್ತಾ ಇದೆ ನನಗೆ. ಕಾರಣ, ಯಾವ ಕಾರಣಕ್ಕಾಗಿ ಇವತ್ತು ಕರ್ನಾಟಕದ 11 ಜನ ತನ್ನ ಪ್ರಾಣವನ್ನು ಕಳ್ಕೊಳ್ಳುವಂತ ಸಂದರ್ಭ ಬಂತು ಅಂತ ಯೋಚನೆ ಮಾಡಿದಾಗ RCB ಪಂದ್ಯ, RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಈ ಒಂದು ತಂಡ IPL 18ನೇ ಆವೃತ್ತಿಯ ಪಂದ್ಯವನ್ನ, ಟೂರ್ನಮೆಂಟ್ ಅನ್ನ ಗೆದ್ದ ಪರಿಣಾಮವಾಗಿ ಅದರ ಸೆಲೆಬ್ರೇಷನ್, ವಿಜಯೋತ್ಸವವನ್ನ ಆಚರಿಸುವ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನತೆ, ಪೊಲೀಸ್ ಇಲಾಖೆ ಹಾಗೆ ಹಲವಾರು ಜನ ಆಲೋಚನೆ ಮಾಡಬೇಕಾಗಿದ್ದೇನು, ನಡೆದಿದ್ದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಅವಲೋಕನ ಮಾಡಿಕೊಳ್ಬೇಕು. ಹಾಗೆ ಅದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಆಗಬೇಕು ಅನ್ನುವಂತ ದೃಷ್ಟಿಯಿಂದ ನಾನು ತಮ್ಮ ಮುಂದೆ ಮತ್ತೊಮ್ಮೆ ಅದರ ಸ್ಪಷ್ಟತೆಯನ್ನು ನಮಗೆ ಕೊಡ್ತಾ ಇದ್ದೀನಿ. ಈಗಾಗಲೇ ಹಲವಾರು ಟಿವಿ ಚಾನೆಲ್ನವರು, ಯೂಟ್ಯೂಬ್ನವರು, ಹಲವಾರು ವಿಶೇಷ ಕರ್ನಾಟಕದ ಅಧಿಕಾರಸ್ಥ ರಿಟೈರ್ಡ್ ಆಗಿರುವಂತವರು, ರಾಜಕಾರಣಿಗಳು, ಇದ್ರ ಬಗ್ಗೆ ಹಲವಾರು ಜನ ಈಗಾಗಲೇ ಹೇಳಿದ್ದಾರೆ. ಆದರೂ KRS ಪಕ್ಷ ವತಿಯಿಂದ ಇದನ್ನ ನಾವು ವಿಶ್ಲೇಷಣೆ ಮಾಡೋದಾದ್ರೆ, ಅವತ್ತು ಏನೆಲ್ಲ ವಿಜಯೋತ್ಸವದಲ್ಲಿ ಹಿಂದಿನ ದಿವಸ ರಾತ್ರಿ, ಏನು ಮಂಗಳವಾರ ರಾತ್ರಿ ಫೈನಲ್ ಪಂದ್ಯ ನಡೀತು ಅಹಮದಾಬಾದಲ್ಲಿ, ಪಂದ್ಯ ಗೆದ್ದ ನಂತರ ಸುಮಾರು ರಾತ್ರಿ 11-11:30 ಪಂದ್ಯ ಗೆಲ್ಲುತ್ತೆ. ಗೆದ್ದ ನಂತರ ಇಡೀ ಬೆಂಗಳೂರಿನ ಮತ್ತು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡ ಅಭಿಮಾನಿಗಳು, RCB ಅಭಿಮಾನಿಗಳು ಇಡೀ ಬೆಳಿಗ್ಗೆ ಜಾವ 3 ಗಂಟೆ ತನಕ ಅದರ ವಿಜಯೋತ್ಸವವನ್ನ ಆಚರಿಸ್ತಾರೆ. ಇಡೀ ರಾಜ್ಯದಲ್ಲಿ ನಾನು ಕೂಡ ಪಕ್ಷದ ಕಚೇರಿ, ನಮ್ಮ ರಾಜಾಜಿನಗರದ ಪಕ್ಷದ ಕಚೇರಿಯಲ್ಲಿ ನಮ್ಮ ಕಾರ್ಯಕರ್ತರ ಪದಾಧಿಕಾರಿಗಳ ಸಭೆ ಇಟ್ಕೊಂಡು ಸುಮಾರು ರಾತ್ರಿ 10 ಗಂಟೆ ತನಕ ನಾನು ಪಕ್ಷದ ಕಚೇರಿನಲ್ಲೇ ಇದ್ದೆ. ಅದು ಮುಗಿಸ್ಕೊಂಡು ನಾನು ಹೋಗೋದ್ರೊಳಗೆ ಆಗಲೇ ಪಂದ್ಯ ಮಧ್ಯರಾತ್ರಿ ರಸ್ತೆನಲ್ಲೇ ನಿಂತಿತ್ತು. ಹಾಗಾಗಿ ನನಗೆ ಅದರ ಅನುಭವ ಬಂತು. ನನಗೆ ಇಲ್ಲಿಂದ ನಾನು ಹೋಗ್ತಾ ಸುಮಾರು ಅರ್ಧ ದಾರಿ ದಾಟಿದ್ದೆ, ಈ ಕಡೆ ಬನಶಂಕರಿಗಿಂತ ಇನ್ನು ಮುಂದೆ. ಅಲ್ಲಿಂದ ನಾನು ನಮ್ಮನೆ ಆ ಕಡೆ ಕನಕಪುರ ರಸ್ತೆಯಲ್ಲಿ ಇರೋದ್ರಿಂದ ಪ್ರತಿ ಒಂದು ಜಂಕ್ಷನ್ ಅಲ್ಲಿ, ಅಂದ್ರೆ ಎಲ್ಲಿ 2 ರಸ್ತೆಗಳು ಕೂಡುತ್ತೆ ಆ ಜಗದಲ್ಲೆಲ್ಲ ರೋಡ್ ಬ್ಲಾಕ್ ಆಗಿ ಇಡೀ ಜನ, ಯುವ ಸಮೂಹ ಒಂದ್ ರೀತಿಯಲ್ಲಿ ಸಂಮೋಹನಕ್ಕೆ ಒಳಗಾದಂಗೆ, ಒಂದ್ ರೀತಿಯಲ್ಲಿ ತಮ್ಮ ತಾವು ಮೈ ಮರೆತ ರೀತಿಯಲ್ಲಿ ರೋಡ್ ಬ್ಲಾಕ್ ಮಾಡ್ಕೊಂಡು ಅದನ್ನ ಪೂರ್ತಿ ಕುಣಿದು ಕುಪ್ಪಳಿಸ್ತಾ, ಕೈಯಲ್ಲಿ ಮೊಬೈಲ್ಗಳು ಇಟ್ಕೊಂಡು ಲಿವರೇ ಮಾಡ್ತಿದ್ರು. ಬೇರೆ ಬೇರೆ ಬಾಟ್ಲಿಗಳಿತ್ತು, ಬೇರೆ ಬೇರೆ ಏನೇನೋ ಇತ್ತು. ಆ ಒಂದ್ ರೀತಿಯಲ್ಲಿ ಉನ್ಮಾದದಲ್ಲಿ ಮತ್ತಲ್ಲಿ ತೇಲಾಡ್ತಾ ತಮ್ಮ ಪರಿವೆಯನ್ನ ಇಳಿದಂಗೆ ಅದನ್ನು ಮಾಡ್ತಾ ಇದ್ರು. ಪ್ರತಿ ಒಂದು ಜಂಕ್ಷನ್ ಅಲ್ಲೂ ನಾನು ಹೋಗ್ತಾ ತುಂಬಾ ತಡವಾಗ್ತಿತ್ತು, ರೋಡ್ಗಳ ಜಾಮ್ ಆಗ್ತಾ ಇತ್ತು. ಆ ನಂತರದಲ್ಲಿ ನಮ್ಮ ಏರಿಯಾಕ್ಕೆ ಹೋದಾಗಂತೂ ಅಷ್ಟೊತ್ತಿಗೆ ಸುಮಾರು ಒಂದ್ ಗಂಟೆ ಆಗೋಗ್ಬಿಟ್ಟಿತ್ತು ಆಗ್ಲೇ. ಆದ್ರೆ ಆ ನಂತರ ಅಷ್ಟೊಂದು ಇವತ್ತು ಜನತೆ, ಯುವ ಸಮೂಹ, ಪ್ರಮುಖವಾಗಿ ಮಹಿಳೆಯರು ಕೂಡ, ಯುವತಿಯರು ಕೂಡ ಇದರಲ್ಲಿ ಭಾಗಿಯಾಗಿ ಏನು ವೆಹಿಕಲ್ ಅಲ್ಲಿ ಟ್ರಿಪಲ್ ರೈಡಿಂಗು ಅಥವಾ ಹೆಲ್ಮೆಟ್ ಇಲ್ದಲೆ ಎಲ್ಲಾ ವಾಹನ ಇದಕ್ಕೆ ಸಂಬಂಧಪಟ್ಟಂತ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ, ಯಾವುದೇ ಪರಿವೆಯಲ್ಲದೆ ಒಂದು ರೀತಿಯಲ್ಲಿ ಇಡೀ ದೇಶ ಏನೋ ಒಂದು ಸಾಧನೆ ಮಾಡ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ RCB ಮಾಡಿದೆ ಅನ್ನುವಂತ ಉನ್ಮಾದದಲ್ಲಿ ಅದರ ವಿಜಯೋತ್ಸವನ ಆಚರಿಸ್ತಾ ಇದ್ರು. ಆದ್ರೆ ಯಾಕೆಲ್ಲ ಈಗ ಈ ತರ ಸಂದರ್ಭ ಬಂತು, ಯಾತಕ್ಕಾಗಿ ವಿಜಯೋತ್ಸವ ಆಚರಿಸಬೇಕಾಯ್ತು, ಆ ತರ ಆಲೋಚನೆ ಅವ್ರಿಗೆ ಹೇಗೆ ಬರ್ತಾ ಇದೆ ಅಂತ ನಾವು ಆಲೋಚನೆ ಮಾಡಿದಾಗ, ಅವರಿಗೆ ಕ್ರೀಡಾ ಸ್ಫೂರ್ತಿ ತಪ್ಪಲ್ಲ, ಕ್ರೀಡಾ ಸ್ಫೂರ್ತಿ ಗೆದ್ದಿರೋದಾಗ್ಲಿ, ಅದಕ್ಕೆ ಪ್ರೋತ್ಸಾಹ ಕೊಡೋದಾಗ್ಲಿ ಯಾವುದು ಕೂಡ ತಪ್ಪಲ್ಲ. ಒಂದು ತಂಡಕ್ಕೆ ಅವರದೇ ಆದಂತ ಅಭಿಮಾನದಿಂದ ಮಾಡುವಂಥದ್ದು ಕೂಡ ತಪ್ಪಲ್ಲ. ಯಾಕಂದ್ರೆ ಮೊದಲಿಂದ RCB ಅನ್ನೋದು ಬೆಂಗಳೂರು ಅದರಲ್ಲಿ ಸೇರ್ಕೊಂಡಿರೋದ್ರಿಂದ ಅದು ಅವರಿಗೆ ಒಂದ್ ರೀತಿಯಲ್ಲಿ ಕರ್ನಾಟಕ ಜನತೆಗೆ ಅದರ ಅಭಿಮಾನ ಜಾಸ್ತಿ ಬೆಳೆಸ್ಕೊಂಡಿರೋದ್ರಿಂದ, ಅದರ ಕಮಿಟ್ಮೆಂಟ್ ಆಗಿರೋದ್ರಿಂದ ಅದರ ಕುರಿತಾಗಿ ಉನ್ಮಾದವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ
ಇವತ್ತು ಈ ಯುವ ಸಮೂಹ ಯಾಕೆ ಈ ರೀತಿಯಾಗಿ ಸನ್ನಿ ರೀತಿಯಲ್ಲಿ ಇದು ಮಾಡ್ತಾ ಇದೆ ಅಂದಾಗ ಜನರಿಗೆ ಈ ಯಾವ ರಾಜಕಾರಣಿಗಳಾಗಿರ್ಬೋದು, ಬೇರೆ ಬೇರೆ ಸಾಹಿತಿಗಳಾಗಿರ್ಬೋದು, ಬೇರೆ ಬೇರೆ ವರ್ಗದ ಸೆಲೆಬ್ರಿಟಿಗಳಾಗಿರ್ಬೋದು, ಇವತ್ತು ಯುವ ಜನತೆಗೆ ನಾವು ಯಾವ್ದು ಮಾದರಿಯನ್ನು ಹಾಕೊಡ್ತಾ ಇದೀವಿ, ನಮ್ಮ ಮನೆಯಲ್ಲಿ ಪೇರೆಂಟ್ಸ್ಗಳು ನಾವು ಯಾವ ಮಾದರಿಯನ್ನ ಮಕ್ಕಳಿಗೆ ಹಾಕೊಡ್ಬೇಕಾಗಿತ್ತು, ಯಾವ್ದು ಹಾಕೊಡ್ತಾ ಇಲ್ಲ ಅನ್ನೋದರ ಸ್ಪಷ್ಟ ಚಿತ್ರಣ ಕಾಣಿಸ್ತಾ ಇತ್ತು. ನಮ್ಮ ಇಡೀ ರಾಜ್ಯದ ಸರ್ಕಾರಗಳ ಹಾಗೂ ನಮ್ಮ ಪೇರೆಂಟ್ಸ್ಗಳು ಆಮೇಲೆ ಯಾವುದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು, ಯಾವುದಕ್ಕೆ ನಾವು ಹಿಂದಕ್ಕೆ ಸರಿಬೇಕು ಅನ್ನುವಂತ ಕಲ್ಪನೆ ಕೊಡೋದ್ರಲ್ಲಿ ನಾವು ಹಿಂದೆ ಸರಿದೀವಿ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ನಾನು ಯಾಕೆ ಅದನ್ನ ಬೇರೆ ಅರ್ಥದಲ್ಲಿ ಅರ್ಥೈಸ್ತಾ ಇದ್ದೀನಿ ಅಂತಂದ್ರೆ, RCB ತಂಡ ನಮ್ಮ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸ್ತಾ ಇರಲಿಲ್ಲ, ನಮ್ಮ ದೇಶವನ್ನು ಪ್ರತಿನಿಧಿಸ್ತಾ ಇರಲಿಲ್ಲ. ಅದರಲ್ಲಿರುವಂತಹ ತಂಡ ಆಟಗಾರರು ಕೇವಲ ಒಂದು ರಾಜ್ಯ, ಒಂದು ದೇಶಕ್ಕೆ ಸೀಮಿತವಾಗಿರಲಿಲ್ಲ. ಪ್ರಪಂಚದ ಕ್ರಿಕೆಟ್ ಆಡುವ ಹಲವಾರು ದೇಶಗಳಿಂದ ಒಳಗೊಂಡಿದ್ದಂತ ಈ IPL ತಂಡ ಅಲ್ಲಿ ಆಡ್ತಾ ಇತ್ತು. ಆ ತಂಡದಲ್ಲಿ ಆಯ್ಕೆ ಆಗಿರೋದು ಯಾವ ರೀತಿ ಆಯ್ಕೆ ಆಗ್ತಾರೆ, ಆ ಎಲ್ಲ ಆಟಗಾರರು ಹರಾಜಿನ ಮೂಲಕ ತಮ್ಮ ಒಂದು ಮಾರ್ಕೆಟ್ ಅಲ್ಲಿ ತಮ್ಮ ವ್ಯಾಲ್ಯೂ ಎಷ್ಟಿದೆ, ತಮ್ಮ ರೇಟ್ ಎಷ್ಟು ಓಡ್ತಾ ಇದೆ ಅನ್ನೋದ್ರ ಮೂಲಕ ನಿರ್ಧಾರ ಆಗಿ ಆ ತಂಡಗಳಿಗೆ ಆಯ್ಕೆ ಆಗಿರುವಂತದ್ದು. ಆ ಒಂದು ಆಯ್ಕೆಯ ಮೂಲಕ ಇಡೀ ಇದನ್ನ ಏನೋ IPL ಟೂರ್ನಮೆಂಟ್ ಒಂದು ವಾಣಿಜ್ಯೋದ್ಯಮ ಉದ್ದೇಶದಿಂದ ರಚಿತವಾಗಿರೋದು ಅನ್ನೋದನ್ನ ಗೊತ್ತಾಗ್ತಾ ಇದೆ. ಅವರು ಆಟಗಾರರು ತಮ್ಮ ವೈಯಕ್ತಿಕ ಇದನ್ನ ಆಟಕ್ಕಾಗಿ ಆಟಗಾರನ ಅಂದ್ರೆ ತಮ್ಮಲ್ಲಿರುವ ಪ್ರತಿಭೆಯನ್ನ ತೋರಿಸೋದಕ್ಕಾಗಿ ಒಂದು ತಂಡ ಹಾಗೆ IPL ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿದಂತವರು ಇದರ ಹಿನ್ನೆಲೆಯನ್ನ ಯೋಚನೆ ಮಾಡಿದಾಗ ಇವರು ಪೂರ್ತಿ ಒಂದು ರೀತಿಯಲ್ಲಿ ಕಮರ್ಷಿಯಲ್ ಇಂಟ್ರೆಸ್ಟ್ ಇಂದ ಈ ಟೂರ್ನಮೆಂಟ್ ನಡೀತಾ ಇರೋದು. ಕಳೆದ 18ನೇ ವರ್ಷ ಆದ್ರೂ ಕೂಡ 18 ವರ್ಷದಿಂದ ಇದೇ ನಡ್ತಾ ಬಂದಿರೋದು. ಇದನ್ನ ಅಡ್ವರ್ಟೈಸ್ಮೆಂಟ್ ನಿಂದ ಕೋಟ್ಯಾಂತರ ರೂಪಾಯಿಯನ್ನ, ಸಾವಿರಾರು ಕೋಟಿಗಳನ್ನ, 1-2 ಕೋಟಿ ಅಲ್ಲ, ಅದನ್ನ ಸಂಗ್ರಹ ಮಾಡ್ತಾ ಇರೋದು. ಆ ಮೂಲಕ ತಮಗೆ ಬೇಕಾಗಿದ್ದು ಬೇಡಾಗಿದ್ದ ವಸ್ತುಗಳನ್ನ ಜಾಹೀರಾತು ಕೊಡ್ತಾ ಇರುವಂತದ್ದು. ಅದು ಕೆಲವೊಂದು ವಸ್ತುಗಳು ಜನಕ್ಕೆ ವಿರೋಧವಾಗಿದ್ರು ಕೂಡ, ಸಮಾಜಕ್ಕೆ ವಿರೋಧವಾಗಿದ್ರು ಕೂಡ, ನೈತಿಕತೆಗೆ ವಿರೋಧವಾಗಿದ್ರು ಕೂಡ ಅದನ್ನ ಪ್ರೋತ್ಸಾಹ ಮಾಡ್ತಾ ಆಟಗಾರರ ಕೈಯಿಂದನೇ, ಅದು ಏನು ಸೆಲೆಬ್ರಿಟಿ ಅಂದ್ರೆ ಭಾರತ ದೇಶದ ಉತ್ತಮವಾದಂತಹ ಆಟಗಳನ್ನು ಆಡ್ತಿದ್ದಂತ ಕ್ರಿಕೆಟ್ ಆಟದ ರೋಹಿತ್ ಶರ್ಮಾ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಇತರ ಬೇರೆ ಬೇರೆ ಹೆಚ್ಚು ಪ್ರಾಮುಖ್ಯತೆ ಪಡೆದಂತ ತಂಡದ ಪ್ರಮುಖರಿಂದ ಒಂದ್ ರೀತಿಯಲ್ಲಿ ಜೂಜಾಟ ಆಡಿ ಅಂತೇಳಿ ಅದು 11 ಇದನ್ನ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುವಂತದ್ದು. ಒಂದ್ ರೀತಿಯಲ್ಲಿ ಇದನ್ನ ಏನೋ ಜೂಜಾಟಕ್ಕೇನೆ ಬೆಟ್ಟಿಂಗ್ ಕಟ್ಟೋದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು. ಇವೆಲ್ಲದರ ಮೂಲಕ ಈ ಕಾನೂನು ಬಾಹಿರ ಕೃತ್ಯಕ್ಕೆ ಇದು ಇಡೀ ಟೂರ್ನಮೆಂಟ್ ಅವತ್ತಿಂದ ಇವತ್ತಿನವರೆಗೂ ಅದು ಅದರ ಹಾದಿನಲ್ಲೇ ಬಂದೋಗಿದೆ. ಅಂದ್ರೆ ಒಟ್ಟಾರೆ ಇದು ಸಮಾಜಕ್ಕೆ ಮಾರಕವಾಗಿ ಯುವ ಜನತೆಯನ್ನ ತಪ್ಪುದಾರಿಗೆ ಎಳೆಯುವಂತ ಉದ್ದೇಶದಿಂದನೇ ಇದನ್ನ ಈ ಟೂರ್ನಮೆಂಟ್ ನಡೀತಾ ಬಂದಿದೆ. ಹಾಗಾಗಿ ಅದ್ರಲ್ಲಿ ಬಂದಂತ ಅಡ್ವರ್ಟೈಸ್ಮೆಂಟ್ ಕೂಡ ಅದಕ್ಕೆ ಬೇಕಾಗಿರುವಂತದ್ದೇ ಇರುತ್ತೆ. ನೀವು ನೋಡ್ಬೋದು, ಟಿ ಶರ್ಟ್ ಅಲ್ಲಿ ಹಾಕಿರ್ತಾರಲ್ಲ, ಯಾವುದೇ ತಂಡ ಆಗಿರ್ಬೋದು, IPL 10 ತಂಡಗಳು ಕೂಡ ಯಾವುದೇ ತಂಡ ನೋಡಿ ನೀವು RCB ಜೊತೆಲಿ ಇಲ್ಲೊಂದು ಕಂಪ್ನಿ ಹೆಸರಿರುತ್ತೆ, ಇಲ್ಲೊಂದು ಕಂಪ್ನಿ ಹೆಸರಿರುತ್ತೆ, ಇಲ್ಲೊಂದು ಕಂಪ್ನಿ ಹೆಸರಿರುತ್ತೆ. ಅಂದ್ರೆ ಆ ಎಲ್ಲಾ ಕಂಪ್ನಿಗಳಿಗೂ ನೀವು ಜಾಹೀರಾತು ಕೊಡ್ತಾ ಇದ್ದಾರೆ. ಅಂದ್ರೆ ಒಂದು ಜಾಹೀರಾತು ಕಂಪ್ನಿ ಯಾವ ರೀತಿ ಕೊಡುತ್ತೆ ಅಂತಂದ್ರೆ ಅದು ಒಂದು ವಿಶೇಷವಾಗಿ ಒಂದು ಸ್ಪೆಸಿಫಿಕ್ ಆಗಿ ಒಂದಕ್ಕೆ ಒಂದು ಸರ್ಕಾರದಿಂದ ಮಾನ್ಯತೆ ಪಡ್ಕೊಂಡು ತಾವು ಏನು ವಸ್ತುವನ್ನ ಉತ್ಪಾದನೆ ಮಾಡ್ತೀವಿ ಅದರ ಎಲ್ಲ ಇದನ್ನ ಉತ್ಪನ್ನಗಳ ಗುಣಮಟ್ಟದ ಸಹಿತ ಅದನ್ನ ಅಡ್ವರ್ಟೈಸ್ಮೆಂಟ್ ಕಡೆಗೆ ಕೊಟ್ಟು ಅದರ ಅನುಮತಿ ತಗೊಂಡು ಯಾರಿಂದ ಮಾಡ್ತಿದೀವಿ ಅದೆಲ್ಲವನ್ನು ಅಲ್ಲಿ ಹೇಳುವಂತದ್ದು ಅದರ ಬೆಂಡಿಂಗ್ ಆಗಿರುತ್ತೆ. ಅದರಲ್ಲಿ ಅನುಮತಿ ತಗೊಳ್ಳುವಾಗ ಆದ್ರೆ ಅವೆಲ್ಲವನ್ನು ಗಾಳಿಗೆ ತೂರ್ತಾರೆ. ನೀವು ನೋಡ್ಬೋದು, ಒಂದು ಫ್ಲೆಕ್ಸ್ ಆಗ್ಲಿ ಇನ್ನೊಂದಾಗ್ಲಿ ಅಡ್ವರ್ಟೈಸ್ಮೆಂಟ್ ಆಗ್ತಾರೆ, ಅದಕ್ಕೆ ಅನುಮತಿ ತಗೊಂಡಿರ್ತಾರೆ, ಅದಕ್ಕೆ ಸರ್ಕಾರಕ್ಕೆ ಒಂದಷ್ಟು ದುಡ್ಡು ಕಟ್ಟಿರ್ತಾರೆ, ಅದಕ್ಕೆ ಬೇರೆ ಬೇರೆ ಆದಂತ ಅಥವಾ ಟಿವಿನಲ್ಲಿ ಅದು 1 ನಿಮಿಷ, ಅರ್ಧ ಸೆಕೆಂಡ್, ಒಂದು 15-20 ಸೆಕೆಂಡ್ ಬಂದ್ರು ಕೂಡ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಅದಕ್ಕೆ ಕಟ್ಟಿರ್ತಾರೆ. ಆದ್ರೆ ಇಲ್ಲಿ ಲಕ್ಷಾಂತರ ಜನ ಟಿ ಶರ್ಟ್ ಹಾಕೊಂಡಾಗ ಅವ್ರನ್ನ ಗೊತ್ತಿಲ್ಲದ ಹಾಗೆ ಆ ಕಂಪನಿಗಳ ಇದ್ರ ಮೇಲೆ ತಮ್ಮ ಪಕ್ಷ ತಾವು ಯಾವ ತಂಡವನ್ನ ಆರಾಧಿಸ್ತಿದ್ದೀವಿ ಆ ತಂಡದ ಟಿ ಶರ್ಟ್ ಹಾಕೊಂಡಾಗ ಆ ತಂಡದ ಮೇಲಿರುವಂತಹ ಈ ಎಲ್ಲ ಅಡ್ವರ್ಟೈಸ್ಮೆಂಟ್ ಕಂಪನಿಗಳನ್ನ ನಾವು ಗೊತ್ತಿಲ್ಲದೆ ಇಡೀ ಇದಕ್ಕೆ ನಾವು ದೇಶಕ್ಕೆ ಪ್ರಚಾರ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಟಿ ಶರ್ಟ್ ಹಾಕೊಂಡು ಇಡೀ ಊರೆಲ್ಲ ಸುತ್ತಾ ಇರ್ತಾರೆ ಎಲ್ಲರೂ. ಹಾಗಾಗಿ ಇಡೀ ಊರೆಲ್ಲ ಅಂದ್ರೆ ಮೂವೇಬಲ್ ಅಡ್ವರ್ಟೈಸ್ಮೆಂಟ್ ಇಷ್ಟು ಪ್ರಚಾರವನ್ನ ನಮಗೆ ಗೊತ್ತಿಲ್ಲದಲ್ಲೇ ನಮ್ಮನ್ನು ಉಪಯೋಗಿಸಿಕೊಂಡು, ಸಾರ್ವಜನಿಕರು ಉಪಯೋಗಿಸಿಕೊಂಡು, ಅಭಿಮಾನಿಗಳನ್ನು ಉಪಯೋಗಿಸಿಕೊಂಡು ಇವರು ಇದನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತಾರೆ. ಇದಕ್ಕೆ ಸಾವಿರಾರು ಕೋಟಿಗಳನ್ನ ಅವ್ರಿಗೆ ಇನ್ನೊಂದು ರೀತಿಯಲ್ಲಿ ಉಳಿತಾಯ ಆಗುತ್ತೆ, ಇನ್ನೊಂದು ರೀತಿಯಲ್ಲಿ ಅವ್ರ ಪ್ರಾಡಕ್ಟ್ ಸೇಲ್ ಆಗೋದ್ರಿಂದ ಅವರ ಮಾರ್ಕೆಟ್ ಅಲ್ಲಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಪ್ರೊಡಕ್ಷನ್ ಇದ್ರಲ್ಲಾಗಿರ್ಬೋದು ಅವ್ರ ಉತ್ಪನ್ನಗಳನ್ನ ಜಾಸ್ತಿ ಮಾಡ್ಕೊಳ್ತಾರೆ. ಆ ಮೂಲಕ ಈ IPL ಗೆ ಏನು ಸ್ಪಾನ್ಸರ್ ತಗೊಂಡಿರ್ತಾರೆ ಅವರಿಗೆ ಕೋಟ್ಯಾಂತರ ರೂಪಾಯಿ ಅದಕ್ಕಾಗಿ ಬಂಡವಾಳ ಬಂದ್ಬಿಡುತ್ತೆ.
ಆದ್ರೆ ಇದು ಸರ್ಕಾರದಿಂದ ಇದಕ್ಕೇನೋ ಒಂದಷ್ಟು ಗುರುತರವಾದಂತ ಅಥವಾ ಒಂದು ದೊಡ್ಡ ಮಟ್ಟದ ಅಮೌಂಟ್ ಏನು ಬರೋದಿಲ್ಲ. ಆದ್ರೆ ಸರ್ಕಾರ ಇದ್ರ ಜೊತೆಯಲ್ಲಿ ನೇರವಾಗಿ ಗೊತ್ತಿಲ್ಲದಲ್ಲ ಇದು ಭಾಗಿಯಾಗ್ತಾ ಇದೆ. ಇದು ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಕೂಡ ಆಗಿರ್ಬೋದು. ಈ ಜೊತೆಲಿ ತನಗೆ ಕಾಣದಾಗೆ ಇದಕ್ಕೆ ಜೊತೆಲಿ ಸಹಕಾರ ಕೊಡ್ತಾ ಬರ್ತಾ ಇದೆ ಸರ್. ಇದು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅದು ಸರ್ಕಾರದ KCA ಕ್ಲಬ್ಗೆ ಲೀಸಿಗೆ ಕೊಟ್ಟಿರುವಂತದ್ದು. ಲೀಸಿಗೆ ಕೊಟ್ಟು ಅಲ್ಲಿ 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 ಹಾಗಾಗಿ ಆ ಸರ್ಕಾರದ ಆಸ್ತಿಯನ್ನ ಅವರಿಗೆ ಲೀಸಿಗೆ ಕೊಟ್ಟು ಅದರಲ್ಲಿ ಅವರು ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಆಟ ಆಡಿಸ್ತಾರೆ, ಆಟ ಆಡೋದ್ರಿಂದ ದುಡ್ಡನ್ನ ಕೊಡ್ತಾರೆ, ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ ಆಟಗಾರರು, ಅದರಿಂದ ಅವ್ರನ್ನ ಪ್ರಚಾರ ಉಪಯೋಗಿಸ್ಕೊಳ್ತಾರೆ ಆಟಗಾರರನ್ನ. ಇವೆಲ್ಲ ಸಾವಿರಾರು ಕೋಟಿ ಸಂಗ್ರಹ ಮಾಡಿದ್ದು ನಮ್ಮ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ, ಬರೋದಿಲ್ಲ. ಅವೆಲ್ಲವನ್ನು ಅವ್ರು ಬಾಸ್ಕೊಳ್ತಾರೆ. ಜಾಗ ಯಾರ್ದು? ಕರ್ನಾಟಕದ ನಿಬಂಧನೆಗಳು ಪಟ್ಟಿರಂಗೆ ಇದಿರುತ್ತದೆ. ಅದಕ್ಕೆ ಅದ್ರದ್ದು ಒಂದು ಅದಕ್ಕೆ ನೀರು ಕೊಡೋದಾಗಿರ್ಬೋದು, ಕರೆಂಟ್ ಕೊಡೋದಾಗಿರ್ಬೋದು, ಅವೆಲ್ಲ ಅದಕ್ಕೆ ಬೇರೆ ತರ ಒಪ್ಪಂದಗಳು ಆಗಿರ್ತವೆ. ಅದಕ್ಕೆ ಬೇಕಾದಂತ ಇದನ್ನು ಕೊಡ್ತಾರೆ. ಆದ್ರೆ ದೊಡ್ಡ ಮಟ್ಟದಲ್ಲಿ ಅಷ್ಟೊಂದು ಕರೆಂಟ್ ಹೋಗ್ತಾ ಇರೋದಾಗಿರ್ಬೋದು, ನೀರಿನ ಅಂದ್ರೆ ಗ್ರೌಂಡ್ ಮೇಂಟೈನ್ ಮಾಡೋಕೆ ದೊಡ್ಡ ಮಟ್ಟದಲ್ಲಿ ನೀರಿನ ಅವಶ್ಯಕತೆ ಇದೆ. ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಅಥವಾ ಅವರಿಗೆ ಡಿಸ್ಕೌಂಟ್ ರೂಪದಲ್ಲಿ ಅಥವಾ ತೆರಿಗೆ ಇಲ್ದಂಗೆ ಕೊಡ್ತಾ ಇರೋದ್ರ ಮೂಲಕ ಅದರ ಎಲ್ಲ ಹೊರೆಯನ್ನ ಸಾರ್ವಜನಿಕರು ಹೊರ್ತಾ ಇದ್ದೀವಿ. ಆದ್ರೆ ಇನ್ನೊಂದು ಕಡೆ ಯೋಚನೆ ಮಾಡಿದಾಗ ಇವರು ಪರೋಕ್ಷವಾಗಿ ನಾನು ಹೇಳಿದಾಗೆ ಯುವ ಸಮೂಹವನ್ನ ತುಂಬಾ ಅದರಲ್ಲೂ ದುಡಿಯುತ್ತರ ಅಂತ ಯುವ ಸಮೂಹ ಮತ್ತೆ ಡಿಗ್ರಿ ಮುಗಿಸ್ಕೊಂಡು ಇನ್ನೇನು ದುಡಿಮೆಗೆ ಕಾಲಿಡಬೇಕು, ತಮ್ಮ ಕುಟುಂಬಕ್ಕೆ ಒಂದು ಹೊರೆಯಾಗಿ ನಿಲ್ಲಬೇಕು. ಅವರು ಈ ಜೂಜಾಟಕ್ಕೆ ಬಿದ್ದಿ ಬೆಟ್ಟಿಂಗ್ ಕಟ್ಟೋದ್ರ ಮೂಲಕ ತಮಗೆ ಗೊತ್ತಿಲ್ಲದೆ ತಮ್ಮ ಇದನ್ನ ಆರ್ಥಿಕ ಸ್ಥಿತಿಯನ್ನ ಪ್ರತಿ ಕುಟುಂಬದ ಆರ್ಥಿಕ ಸ್ಥಿತಿಯನ್ನ ಇವತ್ತು ಬೀದಿಗೆ ನಿಲ್ಲಾಗ್ತಾ ಇದೆ. ಇವು ಈಗಾಗಲೇ ನೂರಾರು ಕರ್ನಾಟಕದಲ್ಲೇ ನೂರಾರು ಇಂಥವು ಆತ್ಮಹತ್ಯೆಗಳು ಕೂಡ ನಡೆದೋಗಿದ್ದಾವೆ, ದಾಖಲಾಗಿದ್ದಾವೆ. ಎಷ್ಟೋ ಕಡೆ ಕೆಲವು ಕಡೆ ಅದಕ್ಕೆ ಬೇರೆ ಬೇರೆ ಹೆಸರು ಕೊಟ್ಟು ವೈಯಕ್ತಿಕ ಆರ್ಥಿಕ ಸಮಸ್ಯೆ ನರಳ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಆತ ಇದನ್ನೇ ಬೆಟ್ಟಿಂಗ್ ಆಡ್ತಾನೆ, ತನ್ನ ಹಣ ಎಲ್ಲ ಕಳ್ಕೊಂಡು ಸಾಲ ಮಾಡಿ ಬೇರೆ ಬೇರೆ ಜನರೆಲ್ಲ ಒಂದು ಒತ್ತಡಕ್ಕೊಳಗಾಕಿ ಅವನು ಮಾನಸಿಕವಾಗಿ ಕೂಗಿ ಸುಸೈಡ್ ಮಾಡ್ಕೊಂಡಿದ್ದಾವೆ. ಇನ್ನೊಂದಷ್ಟು ಜನ ಮಾನಸಿಕವಾಗಿ ಕೂಗಿ ಮನೆಯವರಿಗೆ ಆತನೇ ಹೊರೆ ಆಗಿದೆ. ಮನೆಯಕ್ಕೆ ಏನು ಬೆಳೆದಿರುವಂತಹ ಮಗ ತಂದೆ ತಾಯಿಗೆ ಒಂದು ಪೂರಕವಾಗಿ ನಿಲ್ಬೇಕಾಗಿತ್ತು, ಅವನೇ ಆತನಿಗೆ ಒಂದು ಮಾನಸಿಕವಾಗಿ ಒಂದು ರೀತಿಯಲ್ಲಿ ವ್ಯಾಮೋಹಕ್ಕೆ ಇದು ಮಾಡ್ಕೊಂಡು ಒಳಗಾಗಿ ಆತನೇ ಒಂದು ಮಗು ರೀತಿ ನೋಡ್ಕೊಳ್ಳಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಪೇರೆಂಟ್ಸ್ಗಳು ಯೋಚನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆನಲ್ಲಿ ಈ ಎಲ್ಲ ಅಂಶಗಳದಂಗೆ ನಾವು ಹೇಳಿದಾಗೆ ಒಂದು ಮೊನ್ನೆ ಒಂದು ಪೊಲೀಸ್ ಸ್ಟೇಷನ್ ಯಾವುದೋ ಒಂದು ಸ್ಟೇಷನ್ ಅಲ್ಲಿ ಪೊಲೀಸೇನೆ ಬೆಟ್ಟಿಂಗ್ ಆಡ್ತಾ ಇದ್ದಾನೆ. ಬೇರೆ ಯಾವ ಕೈದಿನ ಮೊಬೈಲ್ ಅನ್ನ ತಗೊಂಡಿರ್ತಾರೆ, ಸೀಜ್ ಮಾಡಿರ್ತಾರೆ. ಸೀಜ್ ಮಾಡಿದಾಗ ಅದರಲ್ಲಿರುವಂತ ಇದರಲ್ಲಿ ಬೆಟ್ಟಿಂಗ್ ಆಡೋದಕ್ಕೆ ಅವನೇ ಕಾನೂನು ಬಾಹಿರವಾಗಿ ಆಡ್ತಾನೆ. ಅಂದ್ರೆ ಪೊಲೀಸ್ನವರೇನೆ ಇದನ್ನ ಬೆಟ್ಟಿಂಗ್ ಹಿಡಿಬೇಕಾಗಿರೋರನ್ನೇ ಬೆಟ್ಟಿಂಗ್ ಆಡ್ತಾರೆ ಕಾನೂನು ಬಾಹಿರಾಗಿ. ಅಂದ್ರೆ ಬೇರೆ ಸಾಮಾನ್ಯ ಜನರದ್ದು ಹೇಗಿದೆ? ಒಟ್ಟಿನಲ್ಲಿ ಇದನ್ನೆಲ್ಲವೂ ಕೂಡ ಈ ವ್ಯವಸ್ಥೆಯ ಸಮಾಜವನ್ನ ಒಂದು ರೀತಿಯಲ್ಲಿ ದುಡಿಬೇಕಾಗಿರೋ ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ವಿದ್ಯೆಯನ್ನ ಒಂದು ಉತ್ತಮ ಮಟ್ಟಕ್ಕೆ ಕರ್ಕೊಂಡು ಹೋಗುವಂತ ಈ ಸಮಾಜದ ಸರ್ಕಾರದ ಹಲವಾರು ಜನರ ಕರ್ತವ್ಯಗಳನ್ನ ಮರೆಮಾಚಿ ಕೇವಲ ಒಂದು ರೀತಿಯಲ್ಲಿ ಸಂಮೋಹನಕ್ಕೆ ಒಳಗಾದಂತಹ ಯುವ ಜನತೆಯನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಘೋರವಾಗಿರುತ್ತೆ. ಈಗಲೇ ಅದರ ನಾವು ಏನಂತ ಪರಿಣಾಮಗಳನ್ನ ನಾವು ನೋಡ್ತಾ ಇದೀವಿ. ಹಲವಾರು ಈಗಂತೂ ಮನೇಲಿ ಒಬ್ರು ಇಬ್ರು ಇರ್ತಾರೆ, ಅವರು ಕೂಡ ಇಂತಹ ದುಶ್ಚಟಗಳಿಗೆ ಕಲಿತಾ ಇದನ್ನೆಲ್ಲ ತಮ್ಮ ಈ ಒಂದು ವ್ಯಾಮೋಹಕ್ಕೆ ಬಿದ್ದಿದ್ದಾರೆ. ನಾವು ಪ್ರಶ್ನೆ ಇರುವಂತದ್ದು ಏನಪ್ಪಾ ಅಂತಂದ್ರೆ ಈ ಆಟಕ್ಕೆ ನಾವ್ ಯಾಕೆ ಅಷ್ಟು ಕೊಡಬೇಕು? ಇಂತ ಕೊಡಂತ ಸಂದರ್ಭ ಯಾಕೆ ಈ ಸರ್ಕಾರಗಳು ಈ ಒಂದು ರೀತಿಯಲ್ಲಿ ಇದಕ್ಕೆ ದುಡ್ಡು ಮಾಡುವಂತ ದಂಧೆಗೆ ಇಳಿದಿರುವಂತ ಈ ವ್ಯಕ್ತಿಗಳು ಆ ಸಂಸ್ಥೆಗಳ ಜೊತೆ ಸೇರ್ಕೊಂಡು KC ಆಗಿರ್ಬೋದು, ಬೇರೆ ಬೇರೆ IPL ಆಗಿರ್ಬೋದು, ಬೇರೆ ಬೇರೆ ತಂಡಗಳು ಇವೆಲ್ಲ ಯಾಕೆ ಬರ್ತವೆ? ಸಾವಿರಾರು ಕೋಟಿ ದುಡ್ಡು ಕೊಟ್ಟು ಖರೀದಿಸ್ತಾರೆ ಅಂದ್ರೆ ಅದಕ್ಕೇನು ಉದ್ದೇಶ? ಆ ದುಡ್ಡುಗಳು ಎಲ್ಲಿಂದ ಬರ್ತವೆ? ಬ್ಲಾಕ್ ಮನಿ, ವೈಟ್ ಮನಿ ಮಿಕ್ಸಿಂಗು ಇವೆಲ್ಲದರ ಒಂದು ರೀತಿಯ ಸಮ್ಮಿಳನದಿಂದಾಗಿ ದೇಶದ ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ಏರ್ಪೇರಾಗ್ತಾ ಇರುವಂತದ್ದು. ಒಂದೇ ಕಡೆ ದುಡ್ಡುಗಳು ಸೇರ್ತಾ ಹೋಗ್ತಾ ಇದಾವೆ. ಜನರು ನಿಜಕ್ಕೂ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ. ಪರಿಣಾಮ ಇವತ್ತು ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಇವೆಲ್ಲ ಪೂರ್ವಕವಾಗಿ ಹೊಂದಿಕೊಂಡಿರುವಂತಹ ಅಂಶಗಳನ್ನ ಅಲ್ಲಿ ಸಾವಿರಾರು ಕೋಟಿ ನಮಗೆ ಉಳಿದ್ರೆ ಇಲ್ಲಿ ಒಳ್ಳೊಳ್ಳೆ ಯೋಜನೆಗಳು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಸಾರ್ವಜನಿಕರು ತಮ್ಮ ತೆರಿಗೆ ಹಣವನ್ನು ಸದ್ಬಳಕೆ ಆಗೋದ್ರ ಬಗ್ಗೆ ಮಾಡೋದ್ರಿಂದ ಒಂದಿಷ್ಟು ಆರ್ಥಿಕ ಸಂಕಷ್ಟನ ಅನುಭವಿಸೋದು ತಪ್ಪುತ್ತೆ. ಜೊತೆನಲ್ಲಿ ಈಗ ನಾನು ಕ್ರೀಡೆ ಬಗ್ಗೆ ಆ ಜನರ ಬಗ್ಗೆ ಏನು ಉನ್ಮಾದದಿಂದ ಮಾಡ್ತಾ ಇದಾರೆ ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ನಾವು ಕೂಡ ಅದರಲ್ಲಿ ಆಟ ಆಡಿದರೆ ತಪ್ಪಣೆ ತಟ್ಟಿದೀವಿ, ಗೆಲ್ಬೇಕಿತ್ತು ಅಂತೀವಿ, ಔಟ್ ಆದಾಗ ಇದು ಮಾಡಿದೀವಿ. ಇದೆಲ್ಲವನ್ನು ಆಟನ IPL ಕೂಡ RCB ಸಹಿತ ಬೇರೆ ತಂಡಗಳ ಜೊತೆ ಆಟ ಆಡಿದಾಗ ಒಂದು ಆಟವಾಗಿ ನೋಡಿ ನಾವು ಅದನ್ನ ಎಂಜಾಯ್ ಮಾಡಿದೀವಿ. ಆದ್ರೆ ಇದು ಆಟವಾಗಿ ನೋಡಿದಲ್ಲೇ ಬೇರೆ ತರ ನೋಡ್ತಾ ಇರೋದಕ್ಕಾಗಿ ಇವತ್ತು ಈ ಮಟ್ಟದ ಒಂದು ಬೇರೆ ರೀತಿಯಲ್ಲಿ ಸಾಮಾಜಿಕ ಪಿಡುಗು ಹಾಗೆ ನಮಗೆ ಬರ್ತಾ ಇರುವಂತದ್ದು.
ನಾನು ಹೇಳಿದಾಗೆ ಇವತ್ತು ಏನು ಆಟಕ್ಕೆ ಯಾಕೆ ಕ್ರಿಕೆಟ್ ಮಾತ್ರ ಹಿಂಗಾಗ್ತಾ ಇದೆ? ನಿಜಕ್ಕೂ ಸಾರ್ವಜನಿಕರು ಆಗ್ಲಿ, ಪೇರೆಂಟ್ಸ್ ಆಗ್ಲಿ, ಸರ್ಕಾರಗಳಾಗ್ಲಿ ಹಲವಾರು ಆಟಗಳಿದಾವೆ. ಅದಕ್ಕೆ ಯಾಕೆ ಪ್ರೋತ್ಸಾಹಗಳು ಸಿಗ್ತಾ ಇಲ್ಲ? ನಮ್ಮ ಮನೆಯಲ್ಲಿ ಸ್ಕೂಲ್ನಲ್ಲಿ ನೀವು ಒಂದು ಸ್ವಿಮ್ಮಿಂಗ್ ಪೂಲ್ ಸ್ಕೂಲಿಗೆ ಸೇರಿಸಿದ್ರೆ ಸ್ವಿಮ್ಮಿಂಗ್ ಪೂಲ್ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಆದ್ರೆ ಇವತ್ತು ಸ್ವಿಮ್ಮಿಂಗ್ ಪೂಲ್ ಸಂಬಂಧಪಟ್ಟಂಗೆ ಸ್ವಿಮ್ಮಿಂಗ್ ಸ್ಪರ್ಧೆಗಳಲ್ಲಿ ಯಾವುದೋ ಇದಾಗ್ತಾ ಇಲ್ಲ. ಫುಟ್ಬಾಲ್ ಆಗಿರ್ಬೋದು, ಬೇರೆ ಬೇರೆ ಹಾಕಿ ಆಗಿರ್ಬೋದು. ಹಾಕಿ ಒಂದು ನಮ್ಮ ರಾಷ್ಟ್ರದ ಕ್ರೀಡಾ ಇದಾಗಿದೆ, ಅದು ಆಟ ಆಗಿದೆ. ಅದು ರಾಷ್ಟ್ರವನ್ನು ಪ್ರತಿನಿಧಿಸುವಂತ ರಾಷ್ಟ್ರೀಯ ಕ್ರೀಡೆ ಆಗಿದೆ. ಅದು ಅದಕ್ಕೆ ಹೆಚ್ಚಿನ ಬೆಂಬಲಗಳು ಜನ ಕೊಡ್ತಾ ಇಲ್ಲ. ಅದೇ ರೀತಿಯಲ್ಲಿ ಬೇರೆ ಬೇರೆ ಹಲವಾರು ಇಂಡೋರ್ ಗೇಮು, ಔಟ್ಡೋರ್ ಗೇಮ್ ಬೇಕಾದಷ್ಟಿದಾವೆ. ತಮ್ಮ ದೈಹಿಕ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳುವಂತ ಬೇರೆ ಬೇರೆ ಹಲವಾರು ಕಬಡ್ಡಿ, ಖೋ-ಖೋ, ವಾಲಿಬಾಲ್, ಥ್ರೋಬಾಲ್, ಶಾರ್ಟ್ ಪುಟ್ ಈ ತರ ಬೇರೆ ಹಲವಾರು ಇದ್ರೂ ಕೂಡ ಇದೊಂದಕ್ಕೆ ಜನ ಯಾಕೆ ಒಂದ್ ರೀತಿ ಸನ್ನಿ ಹೊಡೆದಂಗೆ ಇದು ಮಾಡ್ತಾ ಇದಾರೆ ಅಂದ್ರೆ, ಇದು ಈ ಬೆಟ್ಟಿಂಗಿನ ದಂಧೆಯ ಜಾಲದಲ್ಲಿ ಅವರು ನಿಧಾನಕ್ಕೆ ಬೀಳ್ತಾ ಇದಾರೆ. ಅದರ ಲಾಭವನ್ನ ಅವರು ದುಡ್ಡು ಮಾಡ್ತಾ ತಗೊಳ್ತಾರೆ, ಜನನ್ನ ಅದಕ್ಕೆ ನೂಗ್ತಾ ಇದಾರೆ. ಜನ ಅದಕ್ಕೆ ಸಮೂಹಿತವಾಗಿ ಒಂದು 4 ಹೊಡೆದ್ರೆ, ಒಂದು 6 ಹೊಡೆದ್ರೆ ಅದನ್ನ ಎಂಜಾಯ್ ಮಾಡ್ತಾರೆ. ಅದಕ್ಕೆ ಪ್ರತಿ ಬಾಲ್ ಟು ಬಾಲ್ ದುಡ್ಡು ಕಟ್ತಾ ಇದಾರೆ. ಇದ್ಯಾವುದೋ ಸಮಾಜಕ್ಕೆ ಗೊತ್ತಿಲ್ಲ ಅಂತ ಅಲ್ಲ, ಆದ್ರೆ ಇದನ್ನ ಮೀಡಿಯಾದವ್ರಿಗೂ ಇವೆಲ್ಲದೂ ಗೊತ್ತಿದೆ. ಆದ್ರೆ ಈ ಅಂಶಗಳನ್ನ ಜನರ ಮುಂದೆ ಹಿಡ್ತಾ ಇದಕ್ಕೆ ಪ್ರಾಮುಖ್ಯತೆಯನ್ನು ಕಮ್ಮಿ ಮಾಡೋದಕ್ಕೆ ಏನ್ ಬೇಕೋ ಅದು ಮಾಡ್ತಾ ಇಲ್ಲ. ಬದಲಾಗಿ ಸರ್ಕಾರನೇ ಮುಂದೆ ನಿಂತ್ಕೊಂಡು ಇಂಥದಕ್ಕೆಲ್ಲ ಎಂಕರೇಜ್ ಕೊಡ್ತಾ ಇರೋದು ಈ ದೇಶಕ್ಕೆ ಜನರ ದುರಂತ. ಯಾಕೆ ದೇಶದ ಜನರ ದುರಂತ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಸರ್ಕಾರಗಳನ್ನ ಆಯ್ಕೆ ಮಾಡ್ತದ್ದು ನಾವೇ ಆಗಿರೋದ್ರಿಂದ ಅದರ ಪಾಲು ನಮ್ದೇ ಆಗಿದೆ. ಹಾಗಾಗಿ ಇವತ್ತು ಏನು ಅವತ್ತು ಎಂಜಾಯ್ ಮಾಡಿದ್ರು ಅವತ್ತು ರಾತ್ರಿ ಎಲ್ಲ ಅಂದ್ರೆ ಬೆಳಗಿನ ಜಾವ 3-4 ಗಂಟೆ ತನಕನೂ ಜನ ರಸ್ತೆ ಮೇಲೆ ಅವತ್ತು ಅದರ ಅಭಿಮಾನಿಗಳೆಲ್ಲ ಇದ್ರು. ಪೊಲೀಸ್ನವರಂತೂ, ಬೆಂಗಳೂರಿನ ಪೊಲೀಸ್ನವರು ಎಸ್ಪೆಷಲಿ ನಾನು ಅವತ್ತು ಗಮನಿಸಿದಂಗೆ ಹಲವಾರು ರೀಲ್ಸ್ಗಳು ಅವು ಎಲ್ಲ ನೋಡಿದಾಗ ಇಡೀ ಬೆಂಗಳೂರಿನ ಪೊಲೀಸ್ ಅಂತೂ ಹೈರಾಣಾಗಿ ಹೋಗ್ಬಿಟ್ಟಿದ್ರು. ಅವತ್ತು ರಾತ್ರಿ ಪೂರ್ತಿ ಎಲ್ಲೆಲ್ಲೇ ಇದು ಮಾಡ್ತಿದ್ರು. ಜನ ಲಾಠಿ ಚಾರ್ಜ್ ಮಾಡಕ್ಕಾಗಲ್ಲ. ಕೆಲವೊಂದ್ ಕಡೆ ಮತ್ತಲ್ಲಿದ್ರು, ಕೆಲವೊಂದ್ ಕಡೆ ಅಂತೂ ಇದು ಏನೋದು ಡ್ರಗ್ಸ್ಗಳು ತಗೊಂಡಿರೋದು ಇವೆಲ್ಲವೂ ಇದ್ವು. ಈ ಜೊತೆನಲ್ಲಿ ಆ ನಂತರದಲ್ಲಿ ಮುಂದಕ್ಕೆ ಬಂದಾಗ ನಾವು ಅವತ್ತು ವಿಜಯೋತ್ಸವದ ಕಾರ್ಯಕ್ರಮಕ್ಕೆ ನಾವು ಬರೋದಾದ್ರೆ, ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಯಾಕೆ ಸರ್ಕಾರ ಆಯೋಜನೆ ಮಾಡ್ತಾ ಇದೆ? ಯಾಕೆ ಸರ್ಕಾರ ಹೇಳ್ತಾ ಇದೆ ನಾವು ಆಯೋಜನೆ ಮಾಡಿಲ್ಲ ಅಂತ ಹೇಳಿ? ಸರ್ಕಾರ ನೀವು ಆಯೋಜನೆ ಮಾಡಿಲ್ಲ ಅನ್ನೋದಾದ್ರೆ ವಿಧಾನಸೌಧದಲ್ಲಿ ಯಾಕೆ ಆ ಕಾರ್ಯಕ್ರಮ ಮಾಡ್ಕೊಂಡ್ರಿ? ವಿಧಾನಸೌಧಕ್ಕೂ ಆ ಕಾರ್ಯಕ್ರಮಕ್ಕೆ ಏನ್ ಸಂಬಂಧ ಆಗಿದ್ರೆ? ಯಾವ ಒಂದು ಆಟ ನೋಡಿದಾಗ ಆಟ ಮೊದಲಿಂದನೂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡ್ತಾ ಇದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅವರು ಬಂದು ಅಲ್ಲಿಗೆ ಆಟಗಾರರು ನೇರವಾಗಿ ಅಲ್ಲಿಂದ ಫ್ಲೈಟ್ ಇಂದ ಏರ್ಪೋರ್ಟ್ ಇಂದ ಅಲ್ಲಿಗೆ ಬರ್ತಿದ್ರು. ಎಲ್ಲರೂ ಈ ಒಂದು ಕ್ರಿಕೆಟ್ ಆಟ ನೋಡುವಾಗ ಹೇಗೆ ನೇರವಾಗಿ ಒಂದ್ 2-3 ಗಂಟೆ ಮೊದಲೇ ಹೋಗ್ತಿದ್ರು, ಅಲ್ಲಿಗೆ ಹೋಗ್ತಾ ಇದ್ರು. ಅವರು ಬಂದಾಗ ಅದಕ್ಕೊಂದು ಸೆಲೆಬ್ರೇಷನ್ ಮಾಡೋ ಅಲ್ಲಿ ಗ್ರೌಂಡ್ ಒಂದು ಸುತ್ತಿ ಎಲ್ಲ ಆಟಗಾರರಿಗೆ ಅಲ್ಲ ಇವರಿಗೆ ಎಲ್ಲ ಆಟಗಾರರು ಸೇರ್ಕೊಂಡು ಪ್ರೇಕ್ಷಕರಿಗೆ ಒಂದು ರೀತಿಯಲ್ಲಿ ಸಂತೋಷ ಕೊಡೋ ರೀತಿಯಲ್ಲೇ ಹೋಗ್ಬಿಟ್ಟು ಆ ಕಪ್ಪನ್ನ ತೋರಿಸಿದ್ ಮಾಡ್ತಾ ಇದ್ರು. ಆದ್ರೆ ಇವತ್ತು ಸರ್ಕಾರ ಇದನ್ನ ತಗೊಳ್ಳೋದಕ್ಕಾಗಿ ಈ ಜನರ ಉನ್ಮಾದವನ್ನ ತನ್ನ ತೆಕ್ಕೆ ತಗೊಳ್ಬೇಕು, ತಾನು ಅದರ ಕ್ರೆಡಿಟ್ ತಗೊಳ್ಬೇಕು. ನಮ್ಮಿಂದ ಇದಕ್ಕೆ ನಿಮ್ಮೆಲ್ಲರ ಜೊತೆ ನಾವಿದ್ದೀವಿ ಅಂದ್ರೆ ಯುವ ಸಮೂಹ ನಮ್ಮ ಕಾಂಗ್ರೆಸ್ ಸರ್ಕಾರದ ಜೊತೆಲೆ ಇದ್ದೀವಿ ಅನ್ನೋದ ತೋರಿಸ್ಕೊಳ್ಳೋಕ್ಕಾಗಿ ಒಂದ್ ರೀತಿನಲ್ಲಿ ದುಡ್ಡು ಕೊಟ್ಟು ಖರೀದಿ ಮಾಡಿದಂತ ಆಟಗಾರರನ್ನ ಆಡಿದಂತವ್ರನ್ನ ಏರ್ಪೋರ್ಟ್ಗೆ ಹೋಗಿ ಖುದ್ದಾಗಿ ಉಪಮುಖ್ಯಮಂತ್ರಿ ಹೋಗಿ ಅವ್ರನ್ನ ಏರ್ಪೋರ್ಟ್ ಇಂದ ರಿಸೀವ್ ಮಾಡ್ತಾರೆ. ಬೇಕಿತ್ತ ಇದು? ಏನಂತ ಅವ್ರು ಸಾಧನೆ ಮಾಡ್ಕೊಂಡಿದ್ದಾರೆ ಅಂತ ಆಟ ಆಡಿದ್ದಾರೆ, ಅದ್ರ ಬಗ್ಗೆ ಯಾವುದೇ ಇದಿಲ್ಲ. ಅವ್ರ ಆಟಗಾರರಾಗಿ ಅವರೊಬ್ರು ಕ್ರೀಡಾ ಸ್ಫೂರ್ತಿಯಿಂದ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ. ಆದ್ರೆ ಅವರು ವಿರಾಟ್ ಕೊಹ್ಲಿ ಆಗಿರ್ಬೋದು, ಯಾವುದೇ ಆಟಗಾರ, ಅವರೆಲ್ಲ ಆಟಗಾರರಿಗೆ ನಾವು ನಿಜಕ್ಕೂ ತಪ್ಪಳೆ ತಟ್ಟಿ ಅದನ್ನ ಬೆಂಬಲಿಸಬೇಕಾಗಿರುತ್ತೆ ಕ್ರೀಡಾ ಸ್ಫೂರ್ತಿಯಿಂದ. ಅದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅವರು ಅವಕಾಶ ಇದ್ದಾಗ ರಾಜ್ಯಕ್ಕೂ ಸ್ಪರ್ಧೆ ಮಾಡಿದ್ದಾರೆ, ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ನಮ್ಮ ರಾಜ್ಯ ಅಲ್ಲ, ಎಲ್ಲ ರಾಜ್ಯಗಳನ್ನು ಹಾಗೆ ದೇಶವನ್ನು ಪ್ರತಿನಿಧಿಸಿದ್ದಾರೆ. ಅದೇ ರೀತಿ IPL ಪ್ರತಿನಿಧಿಸಿದ್ದಾರೆ. ಆದ್ರೆ IPL ಉದ್ದೇಶಗಳು ಬೇರೆ, ರಾಜ್ಯದ ಪ್ರತಿನಿಧಿಸಿದಾಗ ಬೇರೆ, ದೇಶವನ್ನು ಪ್ರತಿನಿಧಿಸಿದಾಗ ಅದರ ಉದ್ದೇಶಗಳು, ಆ ವ್ಯಕ್ತಿಯ ಇನ್ವಾಲ್ವ್ಮೆಂಟ್ ಬೇರೆ ತರ ಇರುತ್ತೆ. ಅಥವಾ ಜನ ಕೂಡ ಬೆಂಬಲ ಕೊಡುವಂತದ್ದು ದೃಷ್ಟಿಕೋನಗಳು ಬೇರೆ ಬೇರೆ ಆಗಿರ್ಬೇಕು. ಆದ್ರೆ ಇಲ್ಲಿ ಆಗದೆ ಇರೋದು ಅಂತ ಅದಕ್ಕೆ ಹೇಳ್ತಾ ಇರೋದು. ಈ ಒಂದು ಗೆದ್ದಂತ ಸಂದರ್ಭದಲ್ಲಿ ಸರ್ಕಾರ ಈ ಒಂದು ಅವ್ರಿಗೆ ಹೋಗಿ ವಿಧಾನಸೌಧದಲ್ಲಿ ಹೋಗಿ ಕಾರ್ಯಕ್ರಮ ಆಯೋಜನೆ ಮಾಡುತ್ತೆ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂದ್ರೆ ಚೀಫ್ ಸೆಕ್ರೆಟರಿ ಅಥವಾ ಮುಖ್ಯಮಂತ್ರಿಯ ಅನುಮತಿ ಇಲ್ದಲೆ ಅಥವಾ ಅವರ ವಿರೋಧ ಇಲ್ದಲೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿ ಅಥವಾ ಚೀಫ್ ಸೆಕ್ರೆಟರಿ ಅದಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದು ಮಾಡ್ಲಿಕ್ಕೆ ಆಗಲ್ಲ. ಯಾರು ಯಾವ ಅಧಿಕಾರಿ ಆಗಿರ್ಬೋದು, ಯಾರೇ ಏನೇ ಇಂಟೆಲಿಜೆಂಟ್ ಏನೇ ರಿಪೋರ್ಟ್ ಕೊಟ್ಟಿರಲಿ, ಪೊಲೀಸ್ನವ್ರು ಇನ್ನೊಂದೇನೋ ರಿಪೋರ್ಟ್ ಕೊಟ್ಟಿರಲಿ, ಅಥವಾ ಇನ್ಯಾರು ಸ್ಪಾನ್ಸರ್ಗಳು ಅದಕ್ಕೆ ಪೂರಕವಾಗಿ ಮಾಡಿದ್ರು ಕೂಡ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲರ ಸಹಕಾರ ಇದ್ದಿದ್ದಕ್ಕೇನೆ ಇವರು ಮಾಡಿದ್ದಾಗಿದ್ರು. ಅವರು ಒಂದು ರೀತಿಯಲ್ಲಿ ಏನು ಅನುಮತಿ ತಗೊಳ್ಬೇಕಾಗಿತ್ತು, ಅದಕ್ಕೆ ಒಂದು ಕಾರಣ, ಕೇವಲ ಒಂದು ನೆಪಕ್ಕೆ ಒಂದು ಅರ್ಜಿ ಹಾಕಿ ಅದನ್ನ ಪೊಲೀಸ್ನವ್ರು ಅನುಮತಿ ಕೊಟ್ಟಿದ್ದಕ್ಕೆ ನಾವು ಮಾಡಿದ್ದು ಅಂತ ಹೇಳ್ತಾರೆ. ಆದ್ರೆ ಪೊಲೀಸ್ನವ್ರು ಹೇಗೆ ಒಂದು ಸರ್ಕಾರ ನಡೆಸುವಂತ ಕಾರ್ಯಕ್ರಮಕ್ಕೆ ಪೊಲೀಸ್ನವ್ರು ರಕ್ಷಣೆ ಕೊಡೋದಷ್ಟೇ ಕೆಲಸ ಆಗಿರುತ್ತೆ ಅವ್ರದ್ದು.
ಅನುಮತಿ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇನ್ನೂ ಒಂದು ಹೆಜ್ಜೆ ಹೇಳ್ಬೇಕು ಅಂದ್ರೆ ಇದು ಈ ಒಂದು ಗೆಲುವಿನ ಇದನ್ನ ನಾವು ಪಡ್ಕೊಳ್ಬೇಕು ಅಂತೇಳಿ ರಾಜ್ಯಪಾಲರು ಕೂಡ ಬಂದು ಕೂತ್ಕೊಂಡಿದ್ದಾರಲ್ಲ. ಇದು ನಿಜಕ್ಕೂ ಒಂದು ರೀತಿಯಲ್ಲಿ ಯೋಚನೆ ಮಾಡಬೇಕಾಗಿರೋದು. ಅಂದ್ರೆ ಈ ತಂಡದ ಗೆಲುವನ್ನ ಯಾರೆಲ್ಲ ಸಾರ್ವಜನಿಕರು, ಅಭಿಮಾನಿಗಳು ತುಂಬಾ ಅತಿಯಾದಂತ ವ್ಯಾಮೋಹದಿಂದ ಸ್ವೀಕಾರ ಮಾಡ್ತಾರೆ, ಅದರ ಗೆಲುವಿನ ಇದನ್ನ ನಾವು ತಗೊಳ್ಬೇಕು ಅಂತೇಳಿ ರಾಜ್ಯಪಾಲರು ನಾವು ಅದು ತಗೊಳ್ಬೇಕು. ನನ್ನ ಇದಕ್ಕೆ ಮುಖ್ಯಮಂತ್ರಿ ನನಗೆ ತಗೋಬೇಕು, ಉಪಮುಖ್ಯಮಂತ್ರಿ ತಗೊಳ್ಬೇಕು. ಇವೆಲ್ಲ ಕಾರಣಕ್ಕಾಗಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಇವತ್ತು ಆಯೋಜನೆ ಮಾಡಿದ್ರು. ಪರಿಣಾಮ ಏನಾಯ್ತು, ಹೈಕೋರ್ಟ್ ಆದೇಶ ಇದೆ, ಯಾವುದೇ 2 ಕಿಲೋಮೀಟರ್ ಸುತ್ತಮುತ್ತ, ವಿಧಾನಸೌಧ ಸುತ್ತಮುತ್ತ ಯಾವುದೇ ಸಭೆ ಸಮಾರಂಭ, ಪ್ರತಿಭಟನೆ, ಸಭೆಗಳನ್ನ, ರ್ಯಾಲಿಗಳನ್ನ ಮಾಡಬಾರ್ದು ಅಂತ ಆದೇಶ ಇದೆ. ಆದ್ರೆ ಇಲ್ಲಿ ಪ್ರತಿಭಟನೆ ನಡೆದಿಲ್ಲ, ಆದ್ರೆ ರ್ಯಾಲಿ ತರನೇ ನಡೆದಿದೆ. ರ್ಯಾಲಿ ಅಲ್ಲ, ಅದಕ್ಕೆ ರ್ಯಾಲಿ ಅಂತ ಹೇಳಿ ಹೆಸರಿಡಕ್ಕಾಗಲ್ಲ, ಆದ್ರೆ ರ್ಯಾಲಿ ತರನೇ ಇದಾಗಿದೆ. ಎಲ್ಲದಕ್ಕಿಂತ ಹೆಚ್ಚಿಗೆ ವಿಧಾನಸೌಧ ಕಾಂಪೌಂಡ್ ಒಳಗಡೆ ಸಮಾರಂಭ ನಡೆದಿದೆ. ಆದ್ರೆ ರಸ್ತೆ ಮೇಲೆ ಪೂರ್ತಿ ಪ್ರೇಕ್ಷಕರು, ಅಭಿಮಾನಿಗಳು ರೋಡ್ ಬ್ಲಾಕ್ ಮಾಡಿದ್ದಾರೆ. ಅವತ್ತು ಪೂರ್ತಿ ಅಂದ್ರೆ ಹಲವಾರು ಕಾರ್ಯಕ್ರಮಗಳನ್ನ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮುಕ್ತ ಸಂಚಾರಕ್ಕೆ ತೊಂದರೆ ಆಗಿದೆ ಅಥವಾ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಬಹಳಷ್ಟು ಜನ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. ಅವತ್ತು ಪೂರ್ತಿ ರೋಡ್ ಬ್ಲಾಕ್ ಆಗಿತ್ತು. 8 ಜನ ಮೇಲೆ ಪ್ರಕರಣ ದಾಖಲಾಯಿತು. ವಿಧಾನಸೌಧ ಪೊಲೀಸ್ ಠಾಣೆಗೆ ಬರುತ್ತೆ. ಅವ್ರು ಇದನ್ನ ಮೇಲೆ ಮಾಡಿದ್ರು. ಕೇರಳವೇ ಒಂದು 2 ತಿಂಗಳು ಹಿಂದೆ, 2-3 ತಿಂಗಳ ಹಿಂದೆ ನಮ್ಮ KRS ಪಕ್ಷದವರು ಲೋಕಾಯುಕ್ತ ಕಚೇರಿಗೆ ಕೇವಲ ನೀವು ನಿಮ್ಮ ಆಸ್ತಿಗಳನ್ನ ಘೋಷಣೆ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಹೋದಾಗ ನಾವು ಅದನ್ನ ಪ್ರತಿಭಟನೆ ಮಾಡ್ತಿದೀವಿ ಅಂತೇಳಿ ನಮ್ಮ ಮೇಲೆ ಒಂದು ಸುಳ್ಳು ಇದನ್ನ ದೂರನ್ನ ವಿಧಾನಸೌಧ ಪೊಲೀಸ್ನವ್ರು ಹಾಕ್ತಾರೆ. ಕೇವಲ ನಾವು ಅಲ್ಲೇನೂ ಮಾಡಿಲ್ಲ, ರೋಡ್ ಬ್ಲಾಕ್ ಮಾಡಿಲ್ಲ, ಪ್ರತಿಭಟನೆ ಮಾಡಿಲ್ಲ, ಒಂದು ವಿರೋಧದ ಘೋಷಣೆಗಳನ್ನ ಹೋಗಿಲ್ಲ ಹಾಕ್ತಾರೆ. ಆದ್ರೆ ಇಲ್ಲಿ ರೋಡ್ ಬ್ಲಾಕ್ ಮಾಡ್ಕೊಂಡು ಸಾವಿರಾರು ಜನರಿಗೆ, ಲಕ್ಷಾಂತರ ಜನಕ್ಕೆ ಅಲ್ಲಿ ಯಾಕಂದ್ರೆ ವಿಧಾನಸೌಧ ಆಫೀಸ್ ಅವರ್ಸ್ ಬಿಟ್ಟಾಗ ಲಕ್ಷಾಂತರ ಜನ ಓಡಾಡ್ತವೆ, ವೆಹಿಕಲ್ ಓಡಾಡ್ತವೆ. ಅಷ್ಟು ಜನಕ್ಕೆ ಸಂಚಾರಕ್ಕೆ ತೊಂದರೆ ಆಯ್ತಲ್ವಾ? ಅದರ ಪರಿಣಾಮ ಎಷ್ಟು ಜನ ಮೇಲೆ ಎಫ್ಐಆರ್ ಆಯ್ತು ಈಗ ಅದು ಆಯೋಜನೆ ಮಾಡಿದವ್ರ ಮೇಲೆ. ಅದಕ್ಕಿಂತ ಹೆಚ್ಚಾಗಿ ಕೋರ್ಟ್ ಅಲ್ಲಿ ಎಷ್ಟು ಜನ ಲಾಯರ್ ಇದ್ರು, ಜಡ್ಜ್ಗಳಿದ್ರು, ಅದನ್ನ ಬರುವಾಗ ಅವರಿಗೆಲ್ಲ ಎಷ್ಟು ತೊಂದರೆ ಆಯ್ತು. ಇದನ್ನೆಲ್ಲವನ್ನು ನ್ಯಾಯಾಲಯನೂ ಒಂದು ರೀತಿಯಲ್ಲಿ ಗಮನಿಸಬೇಕಾಗಿತ್ತು. ಅದು ಸೋಮಟು ತಗೊಂಡಿದೆ PL, ಅದ್ ಮುಂದೆ ಯಾವ ತಿರುವು ತಗೊಳುತ್ತೆ ಅಂತ ಅದನ್ನ ನ್ಯಾಯಾಲಯದಲ್ಲಿ ಇದು ಮಾಡೋಣ. ಆದ್ರೆ ಈ ಆಡಳಿತ ವ್ಯವಸ್ಥೆನೆಲ್ಲ ಆಗ್ತಾ ಇರೋದ್ರ ಬಗ್ಗೆ ನಾನು ಒಂದಷ್ಟು ಹೇಳ್ತಾ ಇರುವಂತದ್ದು. ಈ ಆಯೋಜನಾ ಈಗ ನಾನು ಹೇಳಿದಾಗೆ ಸರ್ಕಾರ ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ಆಯೋಜನೆ ಮಾಡಿದ್ದರ ಪರಿಣಾಮವಾಗಿ ಇದರ ಪರಿಣಾಮ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಈ ದುರ್ಘಟನೆ ಆಗಲಿಕ್ಕೆ ಸಾಧ್ಯವಾಯಿತು. ಯಾಕಂದ್ರೆ ನೇರವಾಗಿ ಆಟಗಾರರು ಅಲ್ಲಿಗೆ ಬರ್ತಾರೆ ಅಂದಾಗ ಯಾರು ಕೂಡ ಯಾವುದೇ ಅಭಿಮಾನಿ ವಿಧಾನಸೌಧದ ಈ ರಸ್ತೆಯಲ್ಲಿ ವಿಧಾನಸೌಧ ಮುಂದೆ ಬರ್ತಿರ್ಲಿಲ್ಲ. ನೇರವಾಗಿ ಒಂದು ಆಟ ನಡೆಯುವಾಗ ಹೇಗೆ ನಡ್ತಿದ್ರು, ಅದಕ್ಕೆ ಬಹಳಷ್ಟು ಸಮಯನೇ ಇರ್ತಿತ್ತು, ಸಮಯ ಇದು ಮಾಡಿದ್ರು, ಅವೆಲ್ಲ ಇದು ಮಾಡ್ತಿದ್ರು. ಇಲ್ಲಿಗೆ ಬಂದು ನಾವು ಮೊದಲು ಇಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಅದು ಹಲವಾರು ಗೊಂದಲಮತವಾದಂತಹ ಸ್ಟೇಟ್ಮೆಂಟ್ಗಳು ಅವಾಗ ಮುಖ್ಯಮಂತ್ರಿಯಿಂದ ಒಂದು ಸ್ಟೇಟ್ಮೆಂಟ್ ಬರ್ತಾ ಇತ್ತು. ಬೆಳಗಿಂದ ನಾನು ಗಮನಿಸ್ತಾ ಇದ್ದೆ. ಇವರಿಂದ ಒಂದು ಸ್ಟೇಟ್ಮೆಂಟ್, ಯಾರು ನಮ್ಮ ಹೋಮ್ ಮಿನಿಸ್ಟರ್ ಬಗ್ಗೆ ಅಂತೂ ನಾವು ಮಾತಾಡದೇ ಇರೋದು ಒಳ್ಳೇದು ಅನ್ಸ್ಬಿಟ್ಟಿದ್ದೆ. ಅಷ್ಟೊಂದು ನಮಗೆ ಕರ್ನಾಟಕದ ಏನ್ ದುರ್ದೈವಪ್ಪ ನಾವು ಅನ್ನೋ ರೀತಿಯಲ್ಲಿ ಆಗಿದೆ. ನಾನು ಆ ಸಂದರ್ಭಕ್ಕೆ ಬರ್ತೀನಿ ಮತ್ತೆ. ಆದ್ರೆ ಇವರೆಲ್ಲರೂ ದಿನ ಒಂದ್ಸರಿ ಮೆರವಣಿಗೆ ಅಂತ ಬೆಳಿಗ್ಗೆ ಹೇಳಿದ್ರು. ತೆರೆದ ವಾಹನದಲ್ಲಿ ವಿಧಾನಸೌಧದಿಂದ ಚಿನ್ನಸ್ವಾಮಿ ಶ್ರೀರಂಗರವರಿಗೆ ಯಾರು ಮೆರವಣಿಗೆ ಅಂತ ಒಂದು ಅನೌನ್ಸ್ ಮಾಡಿದ್ರು. ಜನ ಎಲ್ಲ ಅಲ್ಲಿ ಬರೋದಲ್ಲ ಏನ್ ಮಾಡ್ತಾರೆ, ಅಭಿಮಾನಿಗಳು ಬಂದೇ ಬರ್ತಾರೆ ತಾನೆ, ನೀವೇ ಅನೌನ್ಸ್ ಮಾಡಿದ್ಮೇಲೆ ಬಂದಿದ್ದಾರೆ. ಆಮೇಲೆ ಮೆರವಣಿಗೆ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಆಮೇಲೆ ಯಾವುದೇ ರೀತಿಯಲ್ಲಿ ಅಂದ್ರೆ ರ್ಯಾಲಿ ಇಲ್ಲ ಅಂತ ಹೇಳ್ತಾರೆ, ಅಂದ್ರೆ ಅಲ್ಲಿ ಮೆರವಣಿಗೆ ಹೋಗೋದಕ್ಕೆ. ಆದ್ರೆ ಅಷ್ಟೊಂದು ಜನ ಸೇರಿದಾಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಮೆರವಣಿಗೆ ಆಗುತ್ತೆ, ಸಾರ್ವಜನಿಕ ತೊಂದರೆ ಆಗುತ್ತೆ. ಅಂದ್ರೆ ಇವರು ಗೊತ್ತಾಗಿದೆ, ಪೊಲೀಸರು ಅನುಮತಿ ಕೊಟ್ಟಿಲ್ಲ ಇದಕ್ಕೆ, ನ್ಯಾಯಾಲಯದಿಂದನೇ ಆಗುತ್ತೆ, ನ್ಯಾಯಾಲಯದ ಆದೇಶ ಆಗಿದೆ, ಹೈಕೋರ್ಟ್ ಆದೇಶ, ವಿಧಾನಸೌಧ ಸುತ್ತಮುತ್ತಲ ಯಾವುದೇ ರೀತಿಯ ರ್ಯಾಲಿಗಳನ್ನ ಮಾಡಬಾರ್ದು, ಸಮಾರಂಭಗಳನ್ನ ಮಾಡಬಾರ್ದು ಅಂತ ಹೇಳಿದೆ. ಆ ಸಮಾರಂಭ ನಡೆದೇ ಇಲ್ಲ ಅಂತ ತೋರಿಸೋದಕ್ಕೆ ವಿಧಾನಸೌಧ ಒಳಗೆ ಅಂತ ತೋರಿಸ್ತಾರೆ. ಆದ್ರೆ ರಸ್ತೆ ಪೂರ್ತಿ ಬ್ಲಾಕ್ ಆಗಿರುತ್ತೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಇರುವಂತದ್ದು ಅಂದ್ರೆ ಅವ್ರನ್ನ ಯಾಕೆ ವಿಧಾನಸೌಧ ಕಾರ್ಯಕ್ರಮ ಮಾಡಿದ್ರು? ನೇರವಾಗಿ ಅಲ್ಲಿ ಹೋಗಿ ಇವರು ಕೂಡ ಅಲ್ಲಿ ಹೋಗ್ಬಿಟ್ಟು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಜ್ಯಪಾಲರು ಅಥವಾ ಇನ್ಯಾರೋ ದೊಡ್ಡ ಮಂತ್ರಿಗಳು, ಮಂತ್ರಿ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಗ್ಬೋಯ್ತಲ್ಲ ನೀವು. ಈಗಾಗಲೇ ಆಟ ನಡೆಯುವಾಗ ಇದನ್ನೇ ತಾನೇ ಮಾಡ್ತಾ ಇದ್ದೀವಿ ನೀವು. ಆಟ ನಡೆಯುವಾಗಲೇ ಇದನ್ನ ಮಾಡ್ತಿದ್ರಿ ತಾನೆ. ಅಲ್ಲಿ ಹೋಗಿ ಅವರಿಗೊಂದು ಆಟಗಾರರಿಗೆ ಪ್ರೋತ್ಸಾಹ ತುಂಬೋದು ಮಾಡೋ ಕೆಲಸ ಮಾಡ್ತಿದ್ರಲ್ಲ, ಅದನ್ನ ವೀಕ್ಷಣೆ ಮಾಡಿ ಇದನ್ನ ಈಗಲೂ ಆ ತರ ಮಾಡ್ಬೋಯ್ತಲ್ಲ. ಇಲ್ಲಿ ಯಾಕೆ ವಿಧಾನಸೌಧಕ್ಕೆ ನೀವು ಕರ್ಕೊಂಡ್ರಿ? ಸರ್ಕಾರದ ಅಧಿಕೃತ ಕಾರ್ಯಕ್ರಮನ ದೇಶವನ್ನು ಪ್ರತಿನಿಧಿಸಿಲ್ಲ, ರಾಜ್ಯವನ್ನು ಪ್ರತಿನಿಧಿಸಿಲ್ಲ, ಒಂದು ದೇಶದ ರಾಜ್ಯದ ಯಾವುದೂ ಇಲ್ಲ, ದೇಶಕ್ಕೆ ಹೆಮ್ಮೆ ಕೊಡುವಂತದ್ದಲ್ಲ. ಒಂದು ತಂಡವಾಗಿ ಉತ್ತಮವಾಗಿ ಆಟ ಆಡಿದ್ದಾರೆ, ಅದನ್ನ ಮೆಚ್ಚಿ ಅದಕ್ಕೆ ಪ್ರೋತ್ಸಾಹ ಕೊಡೋದಷ್ಟೇ. ಒಂದು ಕ್ರೀಡಾ ಸ್ಫೂರ್ತಿಯಿಂದ ಅದಕ್ಕೆ ಬೆಂಬಲ ಕೊಡಬೇಕಾಗಿರೋದು ಇರುವಂತದ್ದಷ್ಟೇನೆ. ಇದ್ರ ಬಿಟ್ಟು ಸರ್ಕಾರದ ಕಾರ್ಯಕ್ರಮವಾಗಿ ನಾವು ಮಾಡಿಲ್ಲ ಅಂತ ಹೇಳ್ತೀರಾ. ಆದ್ರೆ ಸರ್ಕಾರದ ನೀವೇ ನಿಮ್ಮ ಭಾಗಿತ್ವದಲ್ಲಿ ಅದನ್ನ ಆಯ್ಕೆ ಮಾಡ್ತೀರಾ. ಯಾವ ಇದು ಪರಿಣಾಮವಾಗಿ 11 ಜನ ಸತ್ತೋದ್ರು. 11 ಜನ ಸಾಯಕ್ ಮೊದಲು ಈ ಒಂದೇ ಸರಿ ಕ್ರೌಡ್ ಇಲ್ಲಿಂದ ವಿಧಾನಸೌಧದಿಂದ
ಚಿನ್ನಸ್ವಾಮಿ ಸ್ಟೇಡಿಯಂಕ್ಕೆ ಈ ಮಾಸ್ ಆಗಿರುವಂತಹ ಲಕ್ಷಾಂತರ ಜನ ಹೋಗ್ತಾರೆ, ಅಲ್ಲಿ ವ್ಯವಸ್ಥೆ ಹೇಗಿದೆ, ಅಲ್ಲಿ ಎಲ್ಲಾ ಗೇಟ್ಗಳನ್ನು ತೆರೆದಿಡಬೇಕು ಅನ್ನುವಂಥ ಸಾಮಾನ್ಯ ಕಲ್ಪನೆಗಳನ್ನು ಇಲ್ದಲೆ ಕ್ರಿಕೆಟ್ ಆಟ ನಡೆಯುವಾಗ ಏನು ಒಬ್ಬೊಬ್ಬರಿಗೆ ಟಿಕೆಟ್ ನೋಡಿ ಚೆಕ್ ಮಾಡಿಬಿಡ್ತಾರಲ್ಲ, ಆ ರೀತಿಯಾದಂತ ವ್ಯವಸ್ಥೆನ ಇಟ್ಕೊಂಡು ಕೂತಿದ್ದಾರೆ ಇವರು. ಒಂದ್ ರೀತಿಯಲ್ಲಿ ಮೊದಲು ಟಿಕೆಟ್ ವಿತ್ ಟಿಕೆಟ್ ಇರಬೇಕು, ಇಲ್ಲ ಪಾಸ್ ಇರಬೇಕು ಅಂತ ಅನೌನ್ಸ್ ಮಾಡ್ತಾರೆ, ಇನ್ನೊಂದ್ಸರಿ ಫ್ರೀ ಅಂತಾರೆ, ಮತ್ತೊಂದ್ಸರಿ ಫೀಸ್ ಅಂತಾರೆ. ಒಂದ್ ರೀತಿಯಲ್ಲಿ ಅಭಿಮಾನಿಗಳಲ್ಲೂ ಕೂಡ ಬಹಳಷ್ಟು ಗೊಂದಲನ್ನ ಸೃಷ್ಟಿ ಮಾಡಿದೆ ಇದೆಲ್ಲವನ್ನು. ಹಾಗಾಗಿ ಫ್ರೀ ಅಂದಾಗ ಎಲ್ಲರೂ ಬರ್ತಾರೆ, ಯಾವ ಗೇಟಿಂದ ಅಂತ ಅವ್ರಿಗೆ ಗೊತ್ತಿಲ್ಲ, ಉಚಿತವಾಗಿ ಯಾವ ಗೇಟಿಂದ, ಪಾಸ್ ಇದ್ರೆ ಯಾವ ಗೇಟಿಂದ, ಟಿಕೆಟ್ ಇದ್ರೆ ಯಾವ ಗೇಟಿಂದ ಅಂತ ಅದ್ರ ಮಾಹಿತಿಗಳನ್ನ ಅಲ್ಲಿ ಸಾರ್ವಜನಿಕರಿಗೆ ಕೊಟ್ಟಿಲ್ಲ ಇವರು. ಪೊಲೀಸ್ನವರು ಕೂಡ ಅದಕ್ಕೆ ರಾತ್ರಿಯೆಲ್ಲ ಬೆಳಗಿನ ಜಾವ ತನಕ 3-4 ಗಂಟೆ ತನಕ ಅವರ ಉನ್ಮಾದವನ್ನ ತಡೆಯೋದ್ರಲ್ಲೇ ಇವರು ಹೈರಾಣ ಹೋಗಿದ್ದಾರೆ. ಅವರು ರೆಸ್ಟ್ ಇಲ್ಲ ಅವರಿಗೆ. ಇನ್ನೊಂದಷ್ಟು ಬೇರೆ ಕರ್ಕೊಂಬಂದು ಇದು ಮಾಡಿದಾಗ ಅವ್ರ ಮಾನಸಿಕವಾಗಿ ಒತ್ತಡ ಆಗ್ದಂಗ ಆಗುತ್ತೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡಿದಾಗ ಏನ್ ಮಾನಸಿಕ ಒತ್ತಡ ಆಗುತ್ತೆ ಅದಾಗುತ್ತೆ. ಇದೆಲ್ಲದನ್ನು ಆಲೋಚನೆ ಮಾಡ್ದಲೆ ಸರ್ಕಾರ ತನ್ನ ಕ್ರೆಡಿಟ್ ತಗೊಳ್ಬೇಕು ಅಂತ ಹೇಳಿ ಹೋಗುತ್ತೆ. ಇಲ್ಲಿ ನಾನು ಪ್ರಮುಖವಾಗಿ ಈ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ ಇವರ ಸಾವಿನ ಇವ್ರ ಹೆಣಗಳ ಮೇಲೆ ತನ್ನ ಆಡಳಿತವನ್ನು ಮಾಡ್ತಾ ಇದ್ದಾರೆ ಇವತ್ತು. ಆದ್ರೆ ನಾವೇನು ಮಾಡಿಲ್ಲ ಅಂತೇಳಿ ಅಧಿಕಾರಿಗಳನ್ನ ಬಲಿ ತಗೊಳ್ತಾ ಇದ್ದಾರೆ. ಆದ್ರೆ ಇವ್ರು ಆಯೋಜನೆ ಮಾಡ್ದಲ್ಲ ಅಧಿಕಾರಿಗಳು ಹೆಂಗೆ ಕಾರ್ಯಕ್ರಮ ನಡೆಯಕ್ಕೆ ಅವಕಾಶ ಕೊಡ್ತಾರೆ. ಇನ್ನು ಚೀಫ್ ಸೆಕ್ರೆಟರಿ ನೋಡ್ಬೇಕಿತ್ತು ಅವತ್ತು. ಚೀಫ್ ಸೆಕ್ರೆಟರಿ ಅವ್ರು ಯಾವ್ದೋ ಒಂದು ರಾಜ್ಯದ ಯಾವ್ದೋ ಒಂದು ಉತ್ಸಾಹದಲ್ಲಿ, ಹಬ್ಬದ ವಾತಾವರಣದಲ್ಲಿ ಅವರು ಅಲ್ಲಿ ಸ್ಟೇಜ್ ಮೇಲೆ ಇದ್ಮೇಲೆಲ್ಲ ಒಂಥರ ರೀತಿಯಲ್ಲಿ ಮುಖ್ಯಮಂತ್ರಿ ಅಂತ ಹೇಳ್ಕೊಡೋದು, ಹೇಗೆ ನಡೀತಾ ಇದೀವಿ ಅಂತ ಎಕ್ಸ್ಪ್ಲೇನ್ ಮಾಡೋದು, ಇವೆಲ್ಲ ಮಾಡ್ತಾ ಇದ್ರು. ಒಬ್ಬ ಚೀಫ್ ಸೆಕ್ರೆಟರಿ ಯಾಕೆ ಇರ್ಬೇಕಿತ್ತಾಗಾರೆ? ಅಂದ್ರೆ ಇಡೀ ಆಡಳಿತ ವ್ಯವಸ್ಥೆ ಪೂರ್ತಿ ರಾಜ್ಯದ ಆಡಳಿತ ವ್ಯವಸ್ಥೆ ಅದ್ರಲ್ಲಿ ಭಾಗಿಯಾಗಿತ್ತು. ಅದನ್ನ ಅಧಿಕೃತವಾಗಿ ನೀವು ಅದನ್ನ ಸಮಾರಂಭ ಅಂತ ಅರ್ಥನೇ ಅರ್ಥ. ಅದಕ್ಕೆ ಚೀಫ್ ಸೆಕ್ರೆಟರಿ ಇನ್ವಾಲ್ವ್ ಆಗಿದ್ರು, ರಾಜ್ಯಪಾಲರು ಅದ್ರಲ್ಲಿ ಭಾಗಿಯಾಗಿದ್ರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ, ಅದಲ್ಲದೆ ಬೇರೆ ಬೇರೆ ಮಂತ್ರಿಗಳು. ಅದು ಹೋಗ್ಲಿ ಅಂತಂದ್ರೆ ಅಲ್ಲಿರುವಂತ ಮಂತ್ರಿಗಳಿಗೆ, ಎಂ ಎಲ್ ಎಗಳಿಗೆ ಮರ್ಯಾದಿಲ್ಲ. ಯಾಕೆ ಅಂತಂದ್ರೆ ಈ ಏನ್ ಮಂತ್ರಿಗಳಿದ್ದಾರೆ ಅವ್ರ ಮಕ್ಕಳಿಗೆ ಅಲ್ಲಿ ಹಿಂದಿನ ಸಾಲಲ್ಲಿ ಏನು ಕ್ರಿಕೆಟ್ ಆಟಗಾರರು ಗೆದ್ದಿದ್ರು ಅವ್ರು ಹಿಂದಿನ ಸಾಲಲ್ಲಿ ಅವ್ರು ಕೂತ್ಕೋಬೇಕಿತ್ತು. ಎಂತ ದುರಂತ ನೋಡಿ. ನಾವು ವಿಧಾನಸೌಧ ಹೋಗಕ್ಕೆ ಪಾಸ್ ತಗೋಬೇಕು, ಬೇರೆ ಬೇರೆ ಇದೆಲ್ಲ ಇರುತ್ತೆ, ಅಲ್ಲಿ ಕೂರೋದಕ್ಕೂ ಒಂದು ಮಾನ್ಯತೆ ಇರುತ್ತೆ. ಇವರು ಸಿದ್ದರಾಮಯ್ಯ ಮೊಮ್ಮಗನಿಗೆ ಹಿಂಗಡೆನೆ ಕೂರಿಸ್ಕೋಬೇಕು. ಅಲ್ಲೊಬ್ಬ ಯಾರೋ ಒಬ್ರು ದೊಡ್ಡ ಸೆಲೆಬ್ರಿಟಿ, ಅದ್ಯಾರು ನಮಗೂ ಗೊತ್ತಾಗ್ಲಿಲ್ಲ. ಕೆಲವರು ಗೋವಿಂದರಾಜ್ ಕ್ರೀಡಾ ಇದ್ದಿದ್ರು, ಅವರಿಗಂತೂ ಮಾನ ಮರ್ಯಾದೆ ಹೊರಟೋಯ್ತಲ್ಲ, ಅವ್ರ ಎಬ್ಬಿಸಿ ಅಲ್ಲೆಲ್ಲ ಕೂರಿಸಿದ್ರು. ಜಮೀರ್ ಮಗನಿಗೆ ಅಂದ್ರೆ ನಿಮ್ಮ ಮಕ್ಕಳನ್ನ ಸೆಲೆಬ್ರಿಟಿ ಜೊತೆ ನಿಲ್ಲಿಸಿ ಫೋಟೋ ತೆಗೆದಕ್ಕೆ, ನಿಮ್ಮ ಬಿಲ್ಡಪ್ಗೆ, ನಿಮ್ಮ ಕ್ರೆಡಿಟ್ಗೆ ಇದನ್ನು ಜನರು ಬಲಿ ಕೊಡ್ತಾ ಇದ್ದೀರಾ ನೀವು. ಏನು ಸರ್ಕಾರದ ಆಡಳಿತ ಯಂತ್ರದ ಮುನ್ಸೂಚನೆ ಆಗ್ಲಿ, ಆಡಳಿತದ ಅನುಭವ ಆಗ್ಲಿ ಏನಿದೆ, ಇಷ್ಟವರೆಗೂ ಅನುಭವ ಬಂದಿರೋದಕ್ಕೆ ಒಂದು ಒಳ್ಳೆ ಆಡಳಿತ ಕೊಡುವಂತದ್ದಾಗಿರ್ಬೋದು. ಆದ್ರೆ ಇವತ್ತಿನವರೆಗೂ ಜನರನ್ನ ಚೀತು ಅಂತಾನೆ ಬೇರೆ ಬೇಡ, ಕಾಂಗ್ರೆಸ್ನವರು ಇವತ್ತು ಹಲವಾರು ಜನ ಇದ್ರ ಬಗ್ಗೆ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ. ನಿಮ್ಮದೇ ಮಂತ್ರಿಗಳು, ರಾಜ್ಯಗಳು ಮಾಡಬಾರಿತ್ತು ಅಂತಾರೆ. ನಿಮ್ಮ ಕೆಲವು ಮಂತ್ರಿ ಇವರು ಯಾರು ಕರೆಗೆ ಮಗ ಏನಪ್ಪ ಹೆಸರು, ಅವರು ಕೂಡ ಪ್ರಿಯಾಂಕಾ ಖರ್ಗೆ ಕೂಡ ನಾವು ತಪ್ಪು ಅಂತ ಒಪ್ಕೊಳ್ತಾರೆ. ಆದ್ರೆ ನೀವು ಮಾತ್ರ ತಪ್ಪು ನಮ್ದು ಒಪ್ಕೊಳ್ಳೋದೇ ಇಲ್ಲ. ನೀವು ರಾಜ್ಯದ ಜನ ಈ ಸರಿ RCB ಕಪ್ಪು ನಮ್ದೇ ಅಂತ ಹೇಳ್ತಾರೆ. ಆ ಕಪ್ಪನ್ನು ತಗೊಂಡ್ಮೇಲೆ ಆಗಿರೋ ತಪ್ಪುಗಳಿಗೆ ನೀವು ತಪ್ಪು ನಮ್ದೇ ಅಂತ ಒಪ್ಕೊಳ್ಳೋದಿಲ್ಲ. ಏನಿದೆ ದುರಂತ ಇದು? ತಪ್ಪುಗಳು ನಿಮ್ದು ಆಗುದಲ್ವಾ? ಈಗ ಕಪ್ಪು ಅವ್ರದ್ದಾಯ್ತು, ತಪ್ಪು ನಿಮ್ದಾಯ್ತಲ್ವಾ? ಈಗ ಆ ತಪ್ಪು ನಮ್ದೇ ಅಂತ ನೀವು ಒಪ್ಕೋಬೇಕಲ್ಲ. ನೀವು ಅದಕ್ಕೂ ನೀವು ಒಪ್ಕೊಳ್ಳೋದಿಲ್ಲ. ಕಣ್ಣಿಗೆ ಕಾಣುವಂತ ಸತ್ಯಗಳಿಗೆ ನೀವು ಒಪ್ಕೊಳ್ಳೋದಿಲ್ಲ ಅಂತಂದ್ರೆ ನೀವು ಈ ಆಡಳಿತದಲ್ಲಿ ರಾಜ್ಯದ ಜನತೆಯನ್ನು ಹೇಗೆ ಸುಳ್ಳಿನಿಂದ ಮುಚ್ಚಿಡ್ತಾ ಇದ್ದೀರಾ ನೀವು? ಹಾಗಾಗಿ ಇವತ್ತು ನಾವು ಅಂತಿಮವಾಗಿ 11 ಜನ ಪ್ರಾಣ ತ್ಯಾಗ ಆಗಿದೆ. ಆದ್ರೆ ಇನ್ನೊಂದು ಅಂಶಗಳನ್ನು ಇದಕ್ಕೆ ಹೇಳೋದಾದ್ರೆ ಇದು ಇವರಿಗೆಲ್ಲರಿಗೂ ಒಂದು ಪರಿಹಾರವಾಗಿ 10 ಲಕ್ಷ ಕೊಟ್ಟಿದೆ. ನನ್ನ ಪ್ರಕಾರ 10 ಲಕ್ಷ ಯಾವುದೂ ಲೆಕ್ಕ ಅಲ್ಲ. ಅದು 10 ಲಕ್ಷ ಕೊಡೋದಲ್ಲ, ಅವ್ರಿಗೆ ಕನಿಷ್ಠ 1 ಕೋಟಿನಾರು ಕೊಡಬೇಕು. ಯಾಕಂದ್ರೆ ಕೆಲವರಿಗೆ ಎಲ್ಲೋ ಒಬ್ರಿಬ್ರು ಪೇರೆಂಟ್ಸ್ಗಳಿಗೆ ಅವರಿಗೆ ಹಣಕಾಸಿನ ತೊಂದರೆ ಇಲ್ಲ ಅಂತ ನಾನು ನೋಡಿದಾಗ ಇದು ಮಾಡಿದ್ದೆ. ಆದ್ರೆ ಹಲವಾರು ಜನ ತುಂಬಾ ಕೆಳಮಟ್ಟದ ಕುಟುಂಬದಿಂದ ಬಂದಂತವ್ರು, ಅಂದ್ರೆ ಮಧ್ಯಮ ವರ್ಗ ಕುಟುಂಬದಿಂದ ಬಂದಂತವ್ರು, ಅವರಿಗೆ ಒಬ್ಬರೇ ಮಕ್ಕಳು ಇರ್ತಾರೆ, ನೋಡ್ಕೊಳ್ಳೋರಿಲ್ಲ. ಸೊ ಅವರಿಗೆ ಹಣದ ಅವಶ್ಯಕತೆ ತುಂಬಾ ಇದೆ ಮಕ್ಕಳು. ಯಾಕಂದ್ರೆ ಮುಂದಿನ ಮಕ್ಕಳನ್ನ ಅವ್ರಿಗೆ ಕುಟುಂಬವನ್ನ ನೋಡ್ಕೋಬೇಕಾಗಿರುತ್ತೆ, ಪೇರೆಂಟ್ಸ್ ಅನ್ನ. ಆದ್ರೆ ಅವೆಲ್ಲವಕ್ಕೂ ವ್ಯತಿರಿಕ್ತವಾಗಿ ಅವ್ರು ಇವತ್ತು ಸತ್ತೋಗಿರೋದ್ರಿಂದ ಕಾಲ್ ತೊಳಿತಕ್ಕೆ ಈಗ ಅವ್ರ ಕುಟುಂಬಕ್ಕೆ ಬೇಕಾಗಿರುತ್ತೆ. 10 ಲಕ್ಷ ಯಾವುದೂ ಅಲ್ಲ, ಕನಿಷ್ಠ 1 ಕೋಟಿ ಕೊಡ್ಬೇಕು ಅದಕ್ಕೆ ಒಬ್ರಿಗೆ, ನನ್ನ ಪ್ರಕಾರ. ಯಾಕಂದ್ರೆ ಇವರು ಬೇರೆ ಬೇರೆಯವರು ಫ್ರಾಂಚೈಸಿನವರು ಕೊಟ್ಟಿದ್ದಾರೆ ಅದನ್ನ, RCB ಫ್ರಾಂಚೈಸಿಯವರು. ಆದ್ರೆ ನಾನು 1 ಕೋಟಿ ಕೊಡ್ಬೇಕು ಅಂದ್ರೆ ಯಾರು ಕೊಡ್ಬೇಕು? ಅದು ಸರ್ಕಾರದ ಲೋಪದೋಷಗಳಿಂದಾಗಿ ಜನರ ತೆರಿಗೆ ಹಣ ಯಾಕೆ ನೀವು ಪೋಲ್ ಮಾಡ್ತೀರಾ? ಸಾವಿರಾರು ಕೋಟಿ ರೂಪಾಯಿ ಇದರಿಂದ ಹೊರ್ಕೊಂಡಿದಾರಲ್ಲ, ಅವರು ದುಡ್ಡೇ ಮಾಡ್ಕೊಂಡಿದಾರಲ್ಲ. ಅದರಲ್ಲಿ ಕಾನೂನು ಬಾಹಿರನೂ ಇದೆ, ಕಾನೂನು ಲೆಕ್ಕ ತೋರಿಸಿರೋಂಥದ್ದು ಇದೆ, ಸರ್ಕಾರಕ್ಕೆ ಲೆಕ್ಕ ತೋರಿಸಿರೋಂಥದ್ದು.
ಅದು ಅವ್ರಿಗೆ ಫ್ರಾಂಚೈಸಿಗೆ RCB ಫ್ರಾಂಚೈಸಿ ಅವರಿಗೆ ಅವರ ಖಜಾನೆಯಿಂದ ಕೊಡ್ರಿ, ಸರ್ಕಾರದ ಖಜಾನೆಯಿಂದ ಯಾಕೆ ಕೊಡ್ತೀರಾ ಅದನ್ನ? ಸದ್ಯಕ್ಕೆ ಬೇಕಾದ್ರೆ ನೀವು ಸರ್ಕಾರದಿಂದ ಕೊಡಿ, ಆದ್ರೆ ತಕ್ಷಣಕ್ಕೆ. ಆದ್ರೆ ಅವರಿಂದ ಅದನ್ನು ಕೊಡಿಸಿ. ಅದನ್ನ ಯಾರೋ ಮಾಡೋ ತಪ್ಪಿಗೆ ಸಾರ್ವಜನಿಕ ತೆರಿಗೆ ಹಣನ ಯಾಕೆ ಕೊಡ್ತೀರಾ? 10 ಲಕ್ಷ ಸಾಕಾಗಲ್ಲ, 1 ಕೋಟಿ ಅವರಿಂದ ಕೊಡ್ಸಿ. ನೀವು ಯಾರೋ ಮಾಡೋ ತಪ್ಪಿಗೆ ಇವತ್ತು ನೀವು ಸರ್ಕಾರ ಸಾರ್ವಜನಿಕ ತೆರಿಗೆ ಹಣ ಪೋಲ್ ಮಾಡ್ತೀರಾ ನೀವು? ಇದು ಮೊದಲನೇದಾಗಿ ಇವತ್ತು ಹಲವಾರು ಇದು ಸರ್ಕಾರ ಹಣ ಘೋಷಣೆ ಮಾಡೋದ್ರಲ್ಲಿ ನಮ್ದೊಂದು ದೊಡ್ಡ ತಕರಾರಿದೆ. ಆದ್ರೆ ಆ ತಗೊಳ್ಳೋಂತ ವ್ಯಕ್ತಿ ಬಗ್ಗೆ ನಮಗೆ ಇದಿದೆ, ಏನೋ ನಿಜಕ್ಕೂ ಕನಿಕರ ಇದೆ, ಅಭಿಮಾನ ಇದೆ, ಎಲ್ಲ ಇದೆ. ಯಾಕಂದ್ರೆ ಯಾರು ಹೊಂದಿರ್ತಾರೆ ಅಥವಾ ಸತ್ತಿರ್ತಾರೆ, ಗಾಯಾಳಾಗಿರ್ತಾರೆ, ಅವ್ರಿಗೆ ನಿಜಕ್ಕೂ ಹಣದ ಅವಶ್ಯಕತೆ ಇದೆ. ಆದ್ರೆ ಯಾರು ಕೊಡಬೇಕು ಅನ್ನೋದಷ್ಟೇ ಪ್ರಶ್ನೆ ಇರುವಂತದ್ದು. ಯಾರೋ ಮಾಡಿದ ತಪ್ಪಿಗೆ ಸಾರ್ವಜನಿಕ ತೆರಿಗೆ ಹಣ ಹೋಗ್ತಾ ಇದೆಯಲ್ಲ. ಈಗ ಒಂದು ರಸ್ತೆ ಆಗಿದೆ ಅನ್ಕೊಳ್ಳಿ, ಒಂದು ರಸ್ತೆಯಲ್ಲಿ ಒಬ್ಬ 50 ಕೋಟಿನಲ್ಲಿ ಮಾಡಬೇಕಾಗಿರೋ ಕೆಲಸವನ್ನ ಅವನು 20 ಕೋಟಿಗೆ ಮಾಡ್ತಾನೆ ಅಂತ ಅಂದಾಗ 30 ಕೋಟಿ ಕಳಪೆ ಕಾಮಗಾರಿ ಮಾಡಿರ್ತಾನೆ. ಕಳಪೆ ಕಾಮಗಾರಿ ಮಾಡಿದ ಕಾರಣಕ್ಕಾಗಿ ಗುಂಡಿಗಳೆಲ್ಲ ಬಿದ್ದಿದ್ದಾವೆ. ಗುಂಡಿಗಳು ಬಿದ್ದಿದ್ದಕ್ಕಾಗಿ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಾಗ ಅಲ್ಲೊಬ್ರು ಸಾಯ್ತಾರೆ. ಅವಾಗ ಸರ್ಕಾರ ಹಣ ಕೊಡುತ್ತೆ. ಈಗ ಇದು ಎಷ್ಟು ಮಟ್ಟಿಗೆ ಸರಿ? ನಾವು ಸುಮ್ಮನೆ ಹೋಲಿಕೆ ಹೇಳ್ತಾ ಇರೋದು ನಿಮಗೆ. ಇಲ್ಲಿ ಎಷ್ಟು ಮಟ್ಟಿಗೆ ಸರಿ? ಇಲ್ಲಿ ಕೊಡಬೇಕಾಗಿರೋದೇನು? ಕಾಂಟ್ರಾಕ್ಟರ್ ಕಳಪೆ ಕಾಮಗಾರಿ ಮಾಡೋದ್ನಲ್ಲ, ಆ ಕಾಂಟ್ರಾಕ್ಟರ್ ತಪ್ಪಿನಿಂದಾಗಿ ಸರ್ಕಾರದ ಹಣ ಹೋಗುತ್ತೆ. ಅಲ್ಲಿ ಇಂಜಿನಿಯರ್ ನೋಡ್ಕೋಬೇಕಾಗಿರೋದು ಅವನ ಕರ್ತವ್ಯ ಲೋಪದಿಂದಾಗಿ, ಕರ್ತವ್ಯ ಭ್ರಷ್ಟದಿಂದಾಗಿ ಅಲ್ಲೊಬ್ರು ಸಾವಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಕಳಪೆ ಕಾಮಗಾರಿ ಆಗಿದ್ದಾಗ ಕಟ್ಟಡಗಳು ನಿರ್ಮಾಣ ಆಗುವ ಸಂದರ್ಭ ಆಗಿರೋದು ಬೇರೆ ಬೇರೆ. ಅಂದ್ರೆ ಯಾವುದೇ ಅನಾಹುತ ಆಗುತ್ತೆ, ಯಾರ ಕಾರಣಕ್ಕಾಗಿ ಅದು ಅನಾಹುತ ಆಗಿದೆ ಅವರಿಂದ ಅದನ್ನ ದಂಡದ ರೂಪದಲ್ಲಿ ವಸೂಲಿ ಮಾಡಿಕೊಂಡು ಅವ್ರಿಗೆ ಕಾಂಪನ್ಸೇಷನ್ ಅವ್ರ ಮೂಲಕ ಕೊಡಬೇಕೇ ವಿನ ಸರ್ಕಾರ ತೆರಿಗೆ ಹಣನ ಆ ರೀತಿ ಪೋಲ್ ಮಾಡಬಾರದು ಅನ್ನೋದು ನಾನು ಹೇಳಕ್ ಕೊಟ್ಟಿರುವಂತದ್ದು. ಹಾಗಾಗಿ ಅದನ್ನ ಯಾರೆಲ್ಲ ಸಂಕಷ್ಟದಲ್ಲೇ ಅವರಿಗೆ ನಿಜಕ್ಕೂ ಒಳ್ಳೆ 1 ಕೋಟಿ ರೂಪಾಯಿ ಅವರಿಗೆ ದಕ್ಕಬೇಕು, ಕೊಡ್ಲೇಬೇಕು. ಅದು ನಮ್ಮ ಕರ್ತವ್ಯ ಇದೆ. ಅವ್ರ ಕುಟುಂಬನ ನಾವು ನಿಲ್ಲಿಸುವಂತದ್ದು. ಅವರ ಸತ್ತಿರೋರನ್ನ ಯಾರು ಕೂಡ ವಾಪಸ್ ತಂದ್ಕೊಡಕ್ ಆಗೋದಿಲ್ಲ. ಇದು ಕಟು ಸತ್ಯ. ಹಾಗಾಗಿ ಕನಿಷ್ಠ ಅವರ ಆರ್ಥಿಕ ಜೀವನ ಸುಧಾರಿಸ್ಕೊಡೋದಕ್ಕಾದ್ರೂ ಅವರಿಗೆ ಕನಿಷ್ಠ 1 ಕೋಟಿ ರೂಪಾಯಿ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ. ಹಾಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ RCB ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಅದ್ರಲ್ಲಿ ಇದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಅವಾಗ ಹೇಳಿದೆ. ಏನದು ರಾಯಲ್ ಚಾಲೆಂಜರ್ಸ್? ರಾಯಲ್ ಚಾಲೆಂಜರ್ಸ್ ಅನ್ನೋ ಒಂದು ಮದ್ಯದ ವ್ಯಾಪಾರ ಮಾಡುವ ಸಂಸ್ಥೆ. ರಾಯಲ್ ಚಾಲೆಂಜ್ ಅನ್ನೋದು ಒಂದು ವಿಸ್ಕಿ ಇದೆ, ಬೇರೆ ಬೇರೆ ಬ್ರ್ಯಾಂಡ್ಸ್, ಒಂದು ಕುಡಿತದ ಇದಕ್ಕೆ ಸಂಬಂಧಪಟ್ಟಂತ ಲಿಕ್ವಿಡ್ ಮದ್ಯ. ಆ ಮದ್ಯದ ಸಿಂಬಲ್ ಇದೆ, ಅದರ ಚಿಹ್ನೆ, ಆ ಬ್ರ್ಯಾಂಡ್ ಏನಿದೆ ಅದು ಎಂಬ್ಲಮ್. ಅದನ್ನ ಇವತ್ತು ರಾಯಲ್ ಚಾಲೆಂಜರ್ಸ್ ಇವರಿಗೆ ಸನ್ಮಾನ ಮಾಡುವಾಗ ಇವರು ವಿಧಾನಸೌಧದ ಮೆಟ್ಟಲುಗಳ ಮೇಲೆ ಕಾಣುತ್ತೆ ಕಂಬದಲ್ಲಿ ಆ ಒಂದು ಮದ್ಯದ ವ್ಯಾಪಾರದ ಸಿಂಬಲ್ ಅನ್ನ ವಿಧಾನಸೌಧದಲ್ಲಿ ಇಡ್ತಾರೆ. ಇದಕ್ಕಿಂತ ಅವಮಾನ ಬೇಕಾ ನಮಗೆ? ಅವ್ರಿಗೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟಂಗೈತೆ ನೀವು. ಅದು ಎಂತ ಒಳ್ಳೆ ಪ್ರಾಡಕ್ಟ್. ಅದು ಜನರ ಅದನ್ನ ಹಾಳು ಮಾಡುವಂಥದ್ದು, ಜನರ ಆರೋಗ್ಯವನ್ನು ಹಾಳು ಮಾಡುವಂಥದ್ದು. ಕಾನೂನು ಪ್ರಕಾರ ಅಪರಾಧ ಅಲ್ಲ ಕುಡಿಯೋದು, ಆದ್ರೆ ಜನರ ಆರೋಗ್ಯವನ್ನು ಹಾಳು ಮಾಡುತ್ತೆ, ಜನರ ಮತ್ತನ್ನ ತೇಲಿಸುತ್ತೆ. ಅದ್ರ ಕಾರಣಕ್ಕಾಗಿ ಹಲವಾರು ಕುಟುಂಬಗಳು ಆರ್ಥಿಕ ಸಂಕಷ್ಟ ಒಳಗಾಗ್ತವೆ. ಜನ ಬೀದಿ ಮಾಡ್ತಾರೆ, ಕುಟುಂಬಗಳು ಬೀದಿ ಬೀಳ್ತವೆ. ಕೇವಲ ಒಬ್ರು ಕುಡಿಯೋದು ಒಬ್ಬರಿಂದ ಆಗೋದಿಲ್ಲ, ಇಡೀ ಕುಟುಂಬನೇ ಅದಕ್ಕೆ ಸಂಕಷ್ಟ ಪಡಬೇಕಾಗುತ್ತೆ. ಅಂತ ಒಂದು ಜನಮಾನಸವನ್ನು ಹಾಳು ಮಾಡುವಂತ, ಮದ್ಯವನ್ನು ಕುಡಿಸಿ ಮತ್ತೆಲ್ಲ ತೇಲಾಡಿಸುವಂತ ಆ ಸಂಸ್ಥೆಯ ಎಂಬ್ಲಮ್ ಅನ್ನ ವಿಧಾನಸೌಧದಲ್ಲಿ ಇಡ್ತೀರಾ ನೀವು? ಎಂತ ದುರಂತ! ನಾವು ಎಂತ ಅಧಿಕಾರಿಗಳನ್ನ, ಎಂತ ಮಂತ್ರಿಗಳನ್ನ, ಎಂತ ಅಧಿಕಾರಿಗಳನ್ನ ನಾವು ಹೊಂದಿದೀವಿ ಇಲ್ಲಿ. ಇದು ನಿಜಕ್ಕೂ ನಾಚಿಕೆ ಪಡುವಂತ ವಿಷಯ. ಒಂದು ಮದ್ಯಮಾರ ಸಂಸ್ಥೆಯ ಒಂದು ದೊಡ್ಡ ಎಂಬ್ಲಮ್ ಅಲ್ಲಿ ಕಾಣುತ್ತದೆ. ನನಗೆ ನೋಡ್ತಾ ಇದ್ರೆ ಒಂದು ರೀತಿ ಏನು ಎಲ್ಲಿಗೆ ಹೋಗ್ಬಿಟ್ಟಿವಿ ನಾವು. ಇವರೆಲ್ಲ ಫ್ರಾಂಚೈಸಿಗಳಾಗ್ಬಿಟ್ರ ಇವರು ಅಂತೇಳಿ, ಈ ಮಂತ್ರಿಗಳು ಇವರೆಲ್ಲ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡುವಂತ ಏಜೆನ್ಸಿಗಳಾಗ್ಬಿಟ್ರ ಇವರು ಅಂತೇಳಿ. ಯಾಕಂದ್ರೆ ಅಷ್ಟು ಇದರಲ್ಲೇ ಮಾಡ್ತಾರೆ. ಆಮೇಲೆ ಮತ್ತೆ ನಾನು ಅವಾಗಲೇ ಹೇಳ್ದಂಗೆ ಇವರು ಅತಿಯಾದಂತ ಉತ್ಸಾಹ, ಅವೆಲ್ಲ ಕ್ರೆಡಿಟ್ ನಾವೇ ತಗೊಳ್ಬೇಕು ಅಂತೇಳಿ ಅಲ್ಲಿ ಏರ್ಪೋರ್ಟಿಗೆ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ನೆಸಿಟಿ ಇರಲಿಲ್ಲ. ಅಲ್ಲಿಂದ ಬಂದು ವಿಧಾನಸೌಧದ ಮೇಲೆ ಮೆಟ್ಲ್ ಮೇಲೆ ಮಾಡ್ತಾರೆ, ಅದು ನೆಸಿಟಿ ಇರಲಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾಡಿ ಹೋಗ್ಕೊಟ್ಟಿದ್ರೆ ಅದಕ್ಕೆ ಏನೂ ಸಮಸ್ಯೆ ಆಗ್ತಿರ್ಲಿಲ್ಲ. ಇದು ಆ ಒಂದು 11 ಸಾವಿಗೆ ಮೂಲ ಕಾರಣನೇ ವಿಧಾನಸೌಧದಲ್ಲಿ ಮಾಡಿದ್ದು ಅನ್ನೋದನ್ನ ಎಲ್ಲರಿಗೂ ಗೊತ್ತಾಗುತ್ತೆ. ಆದ್ರೆ ಘಟನೆ ಅಲ್ಲಿ ನಡೆದಿರೋದ್ರಿಂದ ಕೇವಲ ಅಲ್ಲಿ ಅನ್ನೋದ್ರ ರೀತಿಯಲ್ಲಿ ಅಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಷ್ಟೇನೆ ಜನ ಗುರಿಯಾಗಿ ಇರಿಸಿ ಹಲವಾರು ಸಂಸ್ಥೆಗಳು ಮಾತಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತೆ ಪೊಲೀಸ್ನವರ ಪಾತ್ರಗಳು ಕುರಿತಾಗಿ ಹೇಳೋದಾದ್ರೆ, ಇಂಥ ಒಂದು ದೊಡ್ಡ ಮುಖ್ಯಮಂತ್ರಿ ರಾಜ್ಯಪಾಲರು ಮಾಡ್ತಾರೆ ಅಂದ್ರೆ ಯಾರು ಪೊಲೀಸ್ನವ್ರ ಪರ್ಮಿಷನ್ ಕೇಳ್ತಾರ? ಪೊಲೀಸ್ನವ್ರಿಗೆ ಆದೇಶ ಮಾಡ್ತಾರೆ, ನೀವೆಲ್ಲ ಬರ್ತಾ ಇದಾರೆ ಅದಕ್ಕೆ ರಕ್ಷಣೆ ಕೊಡಿ ಅಂತ ಆದೇಶ ಮಾಡುವಂತದ್ದು ಎಲ್ಲರಿಗೂ ಅರ್ಥ ಆಗುತ್ತೆ. ಫಾರ್ಮಾಲಿಟೀಸ್ಗೆ ಅವರಿಗೆ ಒಂದು ಪತ್ರ ಬರೀತಾರೆ ವಿನ ಅವರಿಗೆ ನೀವು ಕೊಟ್ರೆ ಮಾಡ್ತೀವಿ ಅನ್ನುವಂತ ವ್ಯವಸ್ಥೆ ಅಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲರೂ ಮಿಂಚ್ತಾ ಇದಾರೆ, ಸ್ಟೇಜ್ ಅಲ್ಲಿ ಮಿಂಚಬೇಕು ಅಂತ ಇದ್ ಮಾಡ್ಕೊಂಡು ಈ ಮಾಡುವಂತ ಈ ಕಾರ್ಯಕ್ರಮದಲ್ಲಿ ಪೊಲೀಸರ ಅನುಮತಿ ಕಾಯ್ತಿದ್ರು ಅಂತಂದ್ರೆ ಇದು ನಿಜಕ್ಕೂ ಹಾಸ್ಯಾಸ್ಪದನೆ.
ಆದ್ರೆ ಇವತ್ತು ಪೊಲೀಸರು ಯಾಕೆ ಅನುಮತಿ ಕೊಟ್ಟರು, ನಿಧಾನ ಕೊಡಬಹುದಿತ್ತು, 3-4 ಸರಿ ಕೊಡುವಂತ ಅವ್ರ ಮೇಲೆ ಒಂದಷ್ಟು ಒತ್ತಡಗಳನ್ನ ಹಾಕಿ ಅವರಿಗೆ ಇವತ್ತು ಬೆಂಗಳೂರಿನ ಕಮಿಷನರ್ ಆಯುಕ್ತರ ಪೊಲೀಸ್ ಆಯುಕ್ತರ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಾನು ಆ ವಿಷಯವಾಗಿ ದಯಾನಂದ್ ಕುರಿತಾಗಿ ಒಂದು ಹೇಳೋದಾದ್ರೆ, ಇತ್ತೀಚೆಗೆ ಬಂದಂತ ಹಲವಾರು ಬೆಂಗಳೂರಿನ ಆಯುಕ್ತರಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಂತ ಅಧಿಕಾರಿ, ಇತ್ತೀಚೆಗೆ ಅವರು ಹಲವಾರು ಪ್ರತಿ ತಿಂಗಳು ಒಂದು ಪತ್ರಿಕಾಗೋಷ್ಠಿ ಮೂಲಕ ಎಷ್ಟು ಅಪರಾಧ ಪ್ರಕರಣಗಳನ್ನ ನಾವು ಕಂಡುಹಿಡಿದ್ವಿ, ಎಷ್ಟು ನಾವು ಯಾವ ಹಂತಕ್ಕೆ ಹಿಡಿದ್ವಿ, ಎಷ್ಟು ಪ್ರಕರಣ ದಾಖಲಾಗಿತ್ತು, ಎಷ್ಟು ಹಿಡಿದ್ವಿ, ಎಷ್ಟು ಬಂಗಾರದ ಕೇಸ್ ಹಿಡಿದ್ವಿ, ಬೇರೆ ಬೇರೆ ತರದ್ದು ಅಪರಾಧಿಗಳನ್ನ ಹಿಡಿದಿದ್ದು ಅನ್ನೋದನ್ನ ಪತ್ರಿಕಾಗೋಷ್ಠಿಯ ಮೂಲಕ ಇಡೀ ರಾಜ್ಯದ ಜನತೆಗೆ ಮಾಡ್ತಾ ಬಂದಿದ್ರು. ಜೊತೆನಲ್ಲಿ ಇಡೀ ಹಲವಾರು ಬೆಂಗಳೂರಿನ ಹಲವಾರು ಏರಿಯಾಗಳಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಕೂಡ ಮಾಡಿ ಜನರಿಂದ ಪ್ರಶ್ನೆಗಳನ್ನ ಕೇಳಿ ಜನರ ಕುಂದುಕೊರತೆಗಳನ್ನ ಕೇಳಿ ಅದನ್ನ ಅಲ್ಲೇ ಪರಿಹಾರ ಮಾಡುವಂತ ಕೆಲಸಗಳನ್ನ ಮಾಡ್ತಿದ್ರು. ಇದು ನಾನು ಕಂಡಂಗೆ ಇತ್ತೀಚಿನ ವರ್ಷಗಳಲ್ಲಿ ಯಾರು ಕೂಡ ಇತ್ತೀಚಿನ 20 ವರ್ಷದ ಮೇಲೂ ಕೂಡ ಹಿಂದೆ ಯಾವ ಕಮಿಷನರ್ ಈ ತರದ ಎರಡು ಕಾರ್ಯಕ್ರಮಗಳನ್ನ ನಾನು ಮಾಡಿರೋದು ನೋಡಿಲ್ಲ. ಯಾವ್ದಾದ್ರು ವಿಶೇಷ ಘಟನೆ ನಡೆದಾಗ ಅಥವಾ ಕ್ರಿಮಿನಲ್ ಕೃತ್ಯ ನಡೆದಾಗ ಅದಕ್ಕೊಂದು ಸ್ಪೆಷಲ್ ಪ್ರೆಸ್ ಮೀಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಿದ್ರೆ ವಿನ್ನ ಪ್ರತಿ ತಿಂಗಳು ಅಪರಾಧ ಪ್ರಕರಣಗಳ ಮಾಹಿತಿಗಳನ್ನ ಯಾರು ಕೊಡ್ತಿರ್ಲಿಲ್ಲ. ಆದ್ರೆ ಇವರು ಅದನ್ನ ಮಾಡ್ತಿದ್ರು. ಹಾಗಂತೇಳಿ ಇವರೇನು ದಕ್ಷ ಅಧಿಕಾರಿ ಅಂತ ನಾನೇನು ಸರ್ಟಿಫಿಕೇಟ್ ಕೊಡಲ್ಲ. ಇವರು ಕೂಡ ಭ್ರಷ್ಟ ಅಲ್ಲದೆ ಇರ್ಬೋದು, ನಮ್ಗೆ ಗೊತ್ತಿಲ್ಲ ಅದು. ಆದ್ರೆ ದಕ್ಷ ಅಧಿಕಾರಿ ಅಂತೂ ಅಲ್ಲ. ಯಾಕಂದ್ರೆ ಇಡೀ ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಇವರು ಬೆಂಗಳೂರು ಕಮಿಷನ್ ಆಗಿರೋದ್ರಿಂದ ಬೆಂಗಳೂರಿಗೆ ಹೇಳೋದಾದ್ರೆ ಇಡೀ ಬೆಂಗಳೂರಿನ ಎಲ್ಲಾ ಸ್ಟೇಷನ್ಗಳು ಇವತ್ತು ರಿಯಲ್ ಎಸ್ಟೇಟ್ ಅಡ್ಡೆಗಳಾಗ್ತಿದ್ದಾವೆ. ಇವತ್ತು ಯಾವ ಅಧಿಕಾರಿಗಳು ಈ ಕಮಿಷನರ್ ಆದೇಶಗಳನ್ನ ಪಾಲನೆ ಮಾಡ್ತಿಲ್ಲ, ಕಮಿಷನರ್ ಹೊರಡಿಸಿರುವಂತಹ ಆದೇಶಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಅಲ್ಲಿ ವಿಡಿಯೋಗಳು ಬಾಡಿ ಕ್ಯಾಮೆರಾ ಆಗಿರ್ಬೋದು, ಅಲ್ಲಿ ಸ್ಟೇಷನ್ ಅಲ್ಲಿ ಕ್ಯಾಮೆರಾಗಳು ವರ್ಕ್ ಆಗದೆ ಇರುವಂತದ್ದಾಗಿರ್ಬೋದು, ಹಲವಾರು ಲೋಪದೋಷಗಳನ್ನ ಗಂಭೀರವಾದ ಲೋಪದೋಷಗಳನ್ನ ಇವತ್ತು ಮಾಡ್ತಿದ್ರು. ಅವೆಲ್ಲವನ್ನು ಕಮಿಷನರ್ಗೆ ಗೊತ್ತಿದ್ರು ಕೂಡ ಅವ್ರನ್ನೆಲ್ಲ ಅಂತ ಭ್ರಷ್ಟ ಸಿಬ್ಬಂದಿಗಳನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಅನ್ನೋರನ್ನ ನಾವು ದಕ್ಷ ಅಧಿಕಾರಿ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ನಾವು KRS ಪಕ್ಷದವರು ನಾವು ಇಡೀ ಹಲವಾರು ಬೆಂಗಳೂರಿನಲ್ಲಿ ಸುಮಾರು ಒಂದು 10-12 ಜನದಷ್ಟು ಪೊಲೀಸ್ನವರನ್ನ ಅಂದ್ರೆ ಕಾನ್ಸ್ಟೇಬಲ್ ಮತ್ತೆ ASIಗಳನ್ನ ಒಬ್ರು ಅನ್ಸುತ್ತೆ, ಇಬ್ರು ಸಬ್ ಇನ್ಸ್ಪೆಕ್ಟರ್ಗಳನ್ನ ನಾವು ಸಸ್ಪೆಂಡ್ ಮಾಡಿಸಿದೀವಿ. ಕಾನ್ಸ್ಟೇಬಲ್ ಜಾಸ್ತಿ ಅದರಲ್ಲಿ. ಯಾಕಂದ್ರೆ ಬೀದಿ ಬದಿ ವ್ಯಾಪಾರಿಗಳನ್ನ ಇದು ಮಾಡಿದಂಥದ್ದು, ವಾಹನಗಳನ್ನ ಹಿಡಿದಿರೋ ಲಂಚ ತಗೊಂಡಿರುವಂತದ್ದು, ಹಾಗೆ ನಮ್ಮ ಕಾರ್ಯಕರ್ತನ ಎಲ್ಲೆಲ್ಲ ಹಾಕಿ ಹಿಡಿದಿ ಸ್ಟೇಷನ್ಗಳಲ್ಲಿ ಡೀಲ್ ಮಾಡ್ತಿದ್ದನ್ನೆಲ್ಲ ನಾವು ವಿಡಿಯೋ ಕೊಟ್ಟು ನಾನೇ ಸ್ವತಃ ಕಮಿಷನರ್ ವಾಟ್ಸಪ್ಗೆ ಅವ್ರ ನಂಬರಿಗೆ ನಾನು ಕಳಿಸ್ತಾ ಇದ್ದಾಗ ಮೊದಲನೇ ಸರಿ 2ನೇ ಸರಿ ತಗೊಳ್ತಿರಲಿಲ್ಲ. ನಾನೊಂದು ಗಂಭೀರವಾದ ಅವರಿಗೆ ಅವಮಾನ ಆಗೋ ರೀತಿಯಲ್ಲಿ, ಅವಮಾನ ಅಂತಂದ್ರೆ ನೀವು ಒಬ್ಬ ಕಮಿಷನರ್ ಆಗಿ ಇಂತ ಒಂದು ಸಿಬ್ಬಂದಿಯನ್ನು ರಕ್ಷಣೆ ಮಾಡ್ತಾ ಇದ್ದೀರಲ್ಲ, ನೀವು ಸಂಬಳ ತಗೊಳ್ಳುವಾಗ ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ಒಂದು ರೀತಿಯಲ್ಲಿ ಅವರಿಗೆ ಆತ್ಮನ ಚುಚ್ಚುವಂತ ರೀತಿಯಲ್ಲಿ ಮೆಸೇಜ್ ಹಾಕಿದಾಗ ಅವ್ರು ಸಸ್ಪೆಂಡ್ ಆಗ್ತಾ ಇದ್ರು. ಈ ರೀತಿಯಾಗಿ ನಮ್ಮನ್ನ KRS ಪಕ್ಷದ ಕಾರಣಕ್ಕಾಗಿ ಈ ದಯಾನಂದ್ ಅವರು ಒಂದು 10-12 ಜನ ಪೊಲೀಸ್ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿರೋದು. ಅದಕ್ಕೆ ನಮಗೆ ಒಂದು ರೀತಿಯಲ್ಲಿ ಹೆಮ್ಮೆನೂ ಕೂಡ ಇದೆ. ಆದ್ರೆ ಅದನ್ನ ಮೀರಿದಂತೆ ಬೇರೆ ಬೇರೆ ಇದರಲ್ಲಿ ಅಪರಾಧ ಕೃತ್ಯಗಳ ಭಾಗಿರುವಂತ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಕಾನ್ಸ್ಟೇಬಲ್ ಆಗಿರ್ಬೋದು, ರಾಜಾರೋಷವಾಗಿ ಮಾಡ್ತಿದ್ರು. ಅವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಷ್ಟು ಓಡಾಡ್ತಾ ಇದ್ರು. ಅವೆಲ್ಲದ್ರ ವಿರುದ್ಧ ಯಾವುದೇ ಕ್ರಮ ತಗೊಳ್ಳದಲ್ಲೇ ಇವರು ಮೌನವಾಗಿದ್ರು. ಹಾಗಾಗಿ ಇವರನ್ನ ನಾನು ದಕ್ಷ ಅಧಿಕಾರಿ ಅಂತ ಒಪ್ಕೊಳಕ್ಕಾಗಲ್ಲ. ಆದ್ರೆ ಇತ್ತೀಚಿನ ಬಂದಂತ ಹಲವಾರು ಅಧಿಕಾರಿಗಳಲ್ಲಿ ಇವರೊಬ್ರು ಉತ್ತಮ ಅಧಿಕಾರಿ, ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಅಧಿಕಾರಿ ಅಂತ ಹೇಳ್ಬೋದು ಅಷ್ಟೇನೆ. ಆದ್ರೆ ಆ ನಂತರದಲ್ಲಿ ಇವರು ಬದಲಿಗೆ ಯಾರನ್ನು ಕರ್ಕೊಂಬಂದ್ರು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಈಗ ಇವರು ಬದಲಿಗೆ ಕರ್ಕೊಂಬಂದಂತ ಅಧಿಕಾರಿ ಈ ಹಿಂದೆ ಹೈಕೋರ್ಟ್ ನ್ಯಾಯಾಧೀಶರ ಚೀಮರ್ ಹಾಕಿಸ್ಕೊಂಡಂತವ್ರು. ACB ನಲ್ಲಿ ಇವರು ಸೀಮಂತ್ ಕುಮಾರ್ ಸಿಂಗ್ ACB ನಲ್ಲಿ ಇದ್ದಾಗ ನಾವೇನೆ ನಾವು KRS ಪಕ್ಷದವರೇ ಹಲವಾರು ಟ್ರ್ಯಾಪ್ ದೂರುಗಳನ್ನ ಕೊಡ್ತಾ ಇದ್ವಿ, ಸರಿಯಾಗಿ ಮಾಡ್ತಿರ್ಲಿಲ್ಲ. ಆಗ ನಮ್ದೇ ಒಂದು 30-40 ಜನ ತಂಡ, ಆಗಿನ ನಮ್ಮ ಉಪಾಧ್ಯಕ್ಷರಾಗಿದ್ದಂತ ಲಿಂಗೇಗೌಡರಾಗಿರ್ಬೋದು, ರಘು ಜಾಣಗೆರೆ, ನಮ್ಮ ಎಲ್ಲ ನಾಯಕರುಗಳು, ರಘುಪತಿ ಭಟ್, ಇವರು ನಾವೆಲ್ಲರನ್ನು ದೊಡ್ಡ ತಂಡದಲ್ಲಿ ACBಗೆ ನಾವು ಒಂದ್ಸರಿ ಮುತ್ತಿಗೆ ಹಾಕಿದ್ವಿ. ನಾವು ACBಗೆ ಇದೇ ಸೀಮಂತ್ ಕುಮಾರ್ ಸಿಂಗ್ ಅಲ್ಲಿದ್ದಾಗ ನಾವು ಮುತ್ತಿಗೆ ಹಾಕಿ ಅವಾಗ ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ವಿ. ಯಾಕಂದ್ರೆ ಅವಾಗ ಒಂದು ದೊಡ್ಡ ಮಾಫಿಯಾನ ರೀತಿಯಲ್ಲಿ ನಡೀತಾ ಇತ್ತು ACB ಒಳಗೆ. ಯಾವ ರೀತಿ ಅಂದ್ರೆ ಇವರು ಹಲವಾರು ಅಧಿಕಾರಿಗಳ ಮೇಲೆ ದಾಳಿ ಮಾಡ್ತಾ ಇದ್ರು, ಮನೆಗಳ ಮೇಲೆ. ಈಗಲೂ ಕೂಡ ಅದು ಲೋಕಾಯುಕ್ತ ಕಚೇರಿಯಲ್ಲಿ ದಾಳಿ ಮಾಡ್ತಾನೆ ಇದ್ದಾರೆ ಈಗಲೂ ಕೂಡ. ಈಗ ಮೊನ್ನೆ ಕೂಡ ಒಂದು 7-8 ಜನದ ಮೇಲೆ ದಾಳಿ ಮಾಡಿದ್ರು. ಮೊನ್ನೆ ದಾಳಿ ಮಾಡಿ ಹಲವಾರು ಆಸ್ತಿಗಳನ್ನ, ಅಕ್ರಮ ಆಸ್ತಿಗಳನ್ನ ಸಂಪಾದನೆ ಮಾಡಿರೋದನ್ನ ಸೀಜ್ ಮಾಡಿ ಅದಕ್ಕೆ ಪ್ರೆಸ್ ಮೀಟ್ ಮಾಡಿ ಎಲ್ಲ ಹೇಳಿದ್ದಾರೆ. ಅದೇ ರೀತಿಯಾಗಿ ಆಗ ACB ನಲ್ಲಿ ಇವರು ADGP ಆಗಿದ್ದಂತ ಸಂದರ್ಭದಲ್ಲಿ ಎಲ್ಲ ಬಹಳಷ್ಟು ನಿರೀಕ್ಷೆಗೂ ಮೀರಿ ದಾಳಿಗಳನ್ನ ಮಾಡ್ತಾ ಇದ್ರು. ಆದ್ರೆ ದಾಳಿ ಮುಗಿದ ತಕ್ಷಣ ಇವರಿಗೆ ಆ ಪ್ರಕರಣಗಳು ಏನಾಗುತ್ತೆ ಏನು ಗೊತ್ತಾಗ್ತಿರ್ಲಿಲ್ಲ.
ಒಬ್ಬರ ಮೇಲೆ ಕ್ರಮ ಆಗ್ತಿರ್ಲಿಲ್ಲ, ಅವ್ರ ಮೇಲೆ ಚಾರ್ಜ್ ಶೀಟ್ ಆಗ್ತಿರ್ಲಿಲ್ಲ, ಮುಂದೆ ನ್ಯಾಯಾಲಯದ ಮುಂದೆ ಅವ್ರು ನಿಲ್ಲಿಸ್ತಿರ್ಲಿಲ್ಲ, ಏನಾಯ್ತು ಅಂತ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ರೈಡ್ ಮಾಡಿ ಮಾತ್ರ ಅಷ್ಟು ಜನದ ಇದು ಮಾಡ್ತಿದ್ವಿ ಅಂತ ಕೊಡ್ತಾ ಇದ್ರು. ಅಲ್ಲಿ ಏನಾಗ್ತಿತ್ತು ಅನ್ನೋದು ಒಂದು ಗುಮನೆ, ಅದನ್ನೇ ನಮ್ಮ ರೀತಿಯಲ್ಲಿ ಮಾಫಿಯಾ ರೀತಿಯಲ್ಲಿ ಅಂತ ಹೇಳಿದ್ದು, ಅದನ್ನೇ ಅಷ್ಟು ನಡೀತಾ ಇತ್ತು. ಅವೆಲ್ಲ ನಮಗೆ ಗೊತ್ತಾದಾಗ ನಾವು ದೊಡ್ಡ ತಂಡವಾಗಿ ಅಲ್ಲಿಗೆ ಹೋಗಿ ಅದ್ರ ಮುಂದೆನೆ ಲೈವ್ ಮಾಡಿ ಪ್ರತಿಭಟನೆ ಅಂತ ಅಲ್ಲ, ಅದು ಅವ್ರಿಗೆ ಹೇಳಿ ಚೀಮಾರಿ ಹಾಕಿ ಅದೇ ಅಧಿಕಾರಿಗಳು ಮಂದಿ ಅಲ್ಲೇ ಇದ್ರು. ಹೋಗಾರ ಭೇಟಿಯಾಗಿದ್ವಿ ನಾವು ನಮ್ಮ ಉಪಾಧ್ಯಕ್ಷ ಆಗಿದ್ದಂತ ಆಗ ಲಿಂಗೇಗೌಡರು ಅವ್ರ ಕಚೇರಿ ಒಳಗಡೆ ಚೇಂಬರ್ಗೆ, ಅಂದ್ರೆ 4 ಜನಕ್ಕೆ ಮಾತ್ರ ನಾವು ಮಾತಾಡ್ತೀವಿ ಅಂದಾಗ ನಾನು ಹೋಗಿ ಮಾತಾಡಿದಾಗ ಇವರು ಇಲ್ಲ ನಾವು ತನಿಖೆ ನಡೀತಾ ಇದೆ ಅದು ಹೇಳಕ್ಕಾಗಲ್ಲ, ಈ ರೀತಿಯಾದಂತ ಜಾರ್ಕೊಂಡು ಯಾವುದೇ ಮಾಹಿತಿ ಕೊಡ್ತಾ ಇರ್ದಲ್ಲ ಇದು ಮಾಡ್ರಿ, ನಾವು ಕೂಡ ನಮ್ಮ ಆಕ್ರೋಶವನ್ನ ನೀವು ಭ್ರಷ್ಟ ಅಧಿಕಾರಿಗಳಿಗೆ ಕ್ರಮ ತಗೊಳ್ತಿಲ್ಲ ಅಂತ ನಮ್ಮ ಅಸಮಾಧಾನವನ್ನು ಹೇಳ್ಬಿಟ್ಟು ಬಂದಿದ್ವಿ. ಇನ್ನೊಂದು ಪ್ರಕರಣ ಅವಾಧ್ಯ ಸಂದರ್ಭದಲ್ಲಿ ಆಗಿದ್ದು, ಅಂದ್ರೆ ನಾನು ಈಗ ಬಂದಿರೋ ವ್ಯಕ್ತಿಯ ಕಮಿಷನರ್ ಕುರಿತಾಗಿ ಹೇಳ್ತಾ ಇರುವಂತದ್ದು. ಈ ಪೊಲೀಸು ಬಂದು ಟ್ರೈನಿಂಗ್ ಕೊಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ರೋಲ್ಯಾಂಡ್ ಅಲ್ಲಿ ಟ್ರೈನಿಂಗ್ ಹೋದಾಗ ಪ್ರತಿಯೊಬ್ಬರಿಂದ 6,000 ಲಂಚ ತಗೊಳ್ತಿದ್ರು ಅವರು ಬಂದು ಟ್ರೈನಿಂಗ್ ಕೊಡುವಾಗ. ಆದ್ರೆ ಅದನ್ನ ನಮ್ಮ ರೋಲ್ಯಾಂಡ್ ವಿಡಿಯೋ ಮಾಡ್ಕೊಂಡು ಅದನ್ನೆಲ್ಲ ರೆಡ್ ಹ್ಯಾಂಡ್ ಆಗಿ ACB ಮೂಲಕ ಟ್ರ್ಯಾಪ್ ಮಾಡಬೇಕು, ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅವರಿಗೆ ಅಂತ ಇವ್ರ ಹತ್ರ ಪ್ರಕರಣ ತಗೊಂಡೋದಾಗ ಪೊಲೀಸ್ ಅನ್ನೋ ಕಾರಣಕ್ಕೆ ಆ ಪ್ರಕರಣ ದಾಖಲಿಸಲೇ ಇಲ್ಲ. ಅವಾಗಲೂ ಕೂಡ ನಾನೇ ಖುದ್ದಾಗಿ ಹೋಗಿ ADGP ಸೀಮಂತ್ ಕುಮಾರ್ ಸಿಂಗ್ ಭೇಟಿಯಾಗಿ ಏನು ಇಷ್ಟೊಂದು ದಾಖಲೆ ಕೊಡ್ತಾ ಇದ್ದೀವಿ, ನಿಮ್ ಸಿಬ್ಬಂದಿಯನ್ನ ಕಂಡಕ್ಕಾಗಿ ನೀವು ಯಾಕೆ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದೀರಾ, ಯಾಕೆ ಅವ್ರ ಲಂಚನ ನಿಮ್ ಪ್ರಕರಣ ಟ್ರ್ಯಾಕ್ ಮಾಡಿ ಹಿಡಿತಾ ಇಲ್ಲ ಅಂತ ಹೇಳಿದ್ವಿ. ಆದ್ರೂ ನೋಡ್ತೀವಿ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ರು ಅದನ್ನು ಮಾಡಿಲ್ಲ. ಅಂದ್ರೆ ಭ್ರಷ್ಟ ಸಿಬ್ಬಂದಿಗಳನ್ನ ರಕ್ಷಣೆ ಮಾಡ್ತಾ ಇರೋಂಥ ಅಧಿಕಾರಿ. ಇದು ನಾವ್ ಹೇಳಿದ್ವಿ ಅದೆಲ್ಲ ಸರಿ, ಆದ್ರೆ ಇದನ್ನ ಮೀರಿದಂಗೆ ಒಂದು ಪ್ರಕರಣದಲ್ಲಿ ಏನೋ ಒಂದು ಗಂಭೀರವಾದ ಪ್ರಕರಣದಲ್ಲಿ IMA ಪ್ರಕರಣದಲ್ಲಿ ಅಂತ ಕಾಣುತ್ತೆ, ಅಥವಾ ಅದಕ್ಕೆ ಬೇಕಾಗಿರೋದು ಇನ್ನೊಂದಷ್ಟು ಇದರಲ್ಲಿ ಬೆಂಗಳೂರು DC ಇವ್ರು ಬಂಧಿಸಬೇಕಾಗುತ್ತದೆ, ಅವ್ರ ಮೇಲೆ ಕೇಸ್ ಆಗುತ್ತೆ, ಅವ್ರನ್ನ ಬಂಧಿಸಲೇಬೇಕಾದಂತ ಪ್ರಸಂಗ ಬರುತ್ತೆ. ಆದ್ರೆ ADGP ಅವ್ರನ್ನ ಬಂಧಿಸೋದಿಲ್ಲ. ಇಡೀ ಮಾಧ್ಯಮಗಳಲ್ಲಿ ಇದನ್ನು ಕುರಿತಾಗಿ ಬಹಳಷ್ಟು ಬರೀತಾರೆ, ಇವ್ರು ಬಂಧಿಸಿಲ್ಲ ಅಂತೇಳಿ. ಅದು ಪ್ರಕರಣ ನ್ಯಾಯಾಲಯಕ್ಕೆ ಬರುತ್ತೆ. ನ್ಯಾಯಾಲಯಕ್ಕೆ ಬಂದಾಗ ಇವ್ರು ಯಾಕೆ ಬಂಧಿಸಿಲ್ಲ ಅಂತ ನ್ಯಾಯಾಲಯಕ್ಕೆ ಕೇಳಿದಾಗ ನ್ಯಾಯಾಲಯ ಅವ್ರ ಜಡ್ಜನ್ನೇ ಎದುರಿಸುವಂತ ದುಸ್ಸಾಹಸಕ್ಕೆ, ಬೇರೆ ಇನ್ನೊಬ್ಬರು ಜಡ್ಜ್ಗಳಿಗೆ ಎದುರಿಸುವಂತ ಪ್ರಯತ್ನಕ್ಕೆ ನಿಮ್ಮನ್ನು ವರ್ಗಾವಣೆ ಮಾಡ್ಬಿಡ್ತೀವಿ, ಇದು ಮಾಡ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಆ ಜಡ್ಜ್ ಸಂದೇಶ್ ಅನ್ನೋಂಥವರು ನ್ಯಾಯಾಧೀಶರು ಈಗಲೂ ಇದ್ದಾರೆ, ಅವರು ಹೈಕೋರ್ಟ್ ನಲ್ಲಿ ಅವರು ಓಪನ್ ಕೋರ್ಟ್ ಅಲ್ಲಿ ನ್ಯಾಯಾಲಯವಾಗಿ ಇದ್ರ ಬಗ್ಗೆ ಆಕ್ಷೇಪಣೆ ಮಾಡಿ ರಾಜ್ಯದ ಲಕ್ಷಾಂತರ ಜನ ಇದನ್ನು ನೋಡಿದ್ದಾರೆ. ಅಂದ್ರೆ ಸೀಮಂತ್ ಸಿಂಗ್ ಏನ್ ಮಾಡಕ್ ಕೊಟ್ಟಿದ್ರು ಅನ್ನೋದನ್ನ ನ್ಯಾಯಾಲಯವನ್ನೇ ಕೊಂಡ್ಕೊಳ್ಳುವಂತ ದುಸ್ಸಾಹಸ ಕರ್ಕೊಂಡ ವ್ಯಕ್ತಿನ ಇವತ್ತು ಅಧಿಕೃತವಾಗಿ ನ್ಯಾಯಾಧೀಶರೇ ಓಪನ್ ಕೋರ್ಟ್ ಅಲ್ಲಿ ಹೇಳಿರುವಂತಹ ವಿಷಯಗಳನ್ನ, ಅಂತ ಭ್ರಷ್ಟ ವ್ಯಕ್ತಿಯನ್ನ, ಭ್ರಷ್ಟರನ್ನ ರಕ್ಷಣೆ ಮಾಡ್ತಾ ಇರೋ ವ್ಯಕ್ತಿಯನ್ನ ಇವತ್ತು ಬೆಂಗಳೂರಿನ ಕಮಿಷನರ್ ಆಗಿ ಇವತ್ತು ಸರ್ಕಾರ ಮಾಡಿದೆ. ನೀವು ಊಹೆ ಮಾಡ್ಕೊಳ್ಳಿ, ಮುಂದಿನ ಬೆಂಗಳೂರಿನ ಕರ್ನಾಟಕದ ಜನತೆಯ ದುಸ್ಥಿತಿಗಳನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಯಾರನ್ನ ಬದಲಾಯಿಸಿ ಯಾರನ್ನ ಕೂರಿಸ್ತೀವಿ ಅನ್ನೋದು ಕೂಡ ಅವ್ರಕ್ಕಿಂತ ಯೋಗ್ಯರದನ್ನು ಕೂರಿಸಬೇಕು. ಹಾಗಾಗಿ ಇವರು ಒಬ್ಬ ಭ್ರಷ್ಟ ವ್ಯಕ್ತಿಯನ್ನ ಅಲ್ಲಿ ಕೂರಿಸಿದ್ದಾರೆ. KRS ಪಕ್ಷವಂತೂ ಎದುರಿಸುತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ KRS ಪಕ್ಷ ಈಗಾಗಲೇ ಪೊಲೀಸ್ನವ್ರು ಟಾರ್ಗೆಟ್ ಮಾಡ್ತಾರೆ, ಹಲವಾರು ಜನ ಕೇಸ್ ಹಾಕಿಸ್ಕೊಳ್ತಾರೆ. ಈ ಸೀಮಂತ್ ಕುಮಾರ್ ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ, ನಾವು ಅದನ್ನ ಕಾನೂನಾತ್ಮಕವಾಗಿ ಹೇಗೆ ಎದುರಿಸಬೇಕು ಅದು ಮಾಡ್ತೀವಿ. ಆದ್ರೆ ಒಂದಿಷ್ಟಿನಲ್ಲಿ ಆತ್ಮವಂಚನೆ ಮಾಡ್ಕೊಂಡು ನೀವು ಅದನ್ನೇನಾರು ಒಂದು ರೀತಿಯಲ್ಲಿ ನಾವು ಹೇಳುವಂತ ಭ್ರಷ್ಟ ವಿರುದ್ಧ ಕ್ರಮ ತಗೊಂಡ್ರೆ ಅಷ್ಟರ ಮಟ್ಟಿಗೆ ನಾವು ಸಮಾಜಕ್ಕೆ, ನಿಮ್ಮ ಕರ್ತವ್ಯಕ್ಕೆ ನೀವು ನ್ಯಾಯ ಒದಗಿಸಿದಾಗೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಇವತ್ತು ನಾವೇನು ಉಳಿದಿರೋ ಅಧಿಕಾರಿಗಳ ಬಗ್ಗೆ ನನಗೂ ಏನೊಂದು ಒಳ್ಳೆ ಅಭಿಪ್ರಾಯ ಇಲ್ಲ. ಯಾಕಂದ್ರೆ DCP ಆಗಿರ್ಬೋದು, ಅಲ್ಲಿ ಬೆಂಗಳೂರು ಸೆಂಟ್ರಲ್ DCP, ಕೇಂದ್ರ ವಲಯದ DCP ಆಗಿರ್ಬೋದು, ಅಥವಾ ಅಲ್ಲಿನ ACP ಆಗಿರ್ಬೋದು, ವಲಯದ ಕಬ್ಬನ್ ಪಾರ್ಕಿನ ಇನ್ಸ್ಪೆಕ್ಟರ್ ಗಿರೀಶ್ ಆಗಿರ್ಬೋದು, ಇವ್ರ ಬಗ್ಗೆನೂ ನಮಗೇನು ಸದಭಿಪ್ರಾಯ ಇಲ್ಲ. ಯಾಕಂದ್ರೆ ಆ ಏರಿಯಾದಲ್ಲೆಲ್ಲವನ್ನು ಕಾನೂನು ಬಾಹಿರ ಕ್ಲಬ್ಗಳು, ನೈಟ್ ಕ್ಲಬ್ಗಳು, ಕ್ಯಾಬ್ರೆ ಡ್ಯಾನ್ಸ್ ಇರುವಂತ ಕ್ಲಬ್ ಹೋಟ್ಲ್ಗಳಲ್ಲಿ ರಾಜ್ಯಾರೋತ್ಸವ ನಡೀತಾ ಇತ್ತು. ನಮ್ಮ ಕಾರ್ಯಕರ್ತರು ಹಿಂದೆಲ್ಲ ಹಲವಾರು ದೂರುಗಳನ್ನ ಕೊಟ್ಟಿದ್ರು ಕೂಡ ಅದಕ್ಕೆ ಕ್ರಮ ತಗೊಳ್ಳದಲ್ಲೇ ಅಲ್ಲೊಂದಷ್ಟು ಒತ್ತಡಕ್ಕೆ, ರಾಜ್ಯಕ್ಕೆ ಇದು ಮಾಡಿಕೊಂಡು ಈ ಕಾನೂನು ಬಾಹಿರ ಚಟುವಟಿಕೆಗಳ ನಡೆಯೋದ್ರಲ್ಲಿ, ಮುಕ್ತವಾಗಿ ನಡೆಸೋದ್ರಲ್ಲಿ ಈ ಎಲ್ಲ ಅಧಿಕಾರಿಗಳು ಕೂಡ ಪಾಲಾಗಿದ್ರು. ಹಾಗಾಗಿ ಅವರೇನು ಇದು ಅಂತ ನಾನು ಹೇಳ್ತಿಲ್ಲ. ಒಟ್ಟಾರೆ ಪೊಲೀಸ್ ವ್ಯವಸ್ಥೆ ಇವತ್ತು ಜನಕ್ಕೆ ಚೀಟು ಅನ್ನಿಸ್ಕೊಳಂಗಿದೆ. ಆದ್ರೆ ಯಾವಾಗ್ಲೂ ಹೇಳ್ದಂಗೆ ಯಾರನ್ನ ಬಲಿ ಕೊಡ್ತಾರೆ ಅಂತಂದ್ರೆ, ಹುಲಿ ಜನ ದೇವರಿಗೆ ಬಲಿ ಕೊಡ್ಬೇಕಾದ್ರೂ ಕೂಡ ಹುಲಿಯನ್ನ ಬಲಿ ಕೊಡೋದಿಲ್ಲ, ಹುಲಿಯನ್ನಾಗ್ಲಿ ಸಿಂಹನಾಗ್ಲಿ ಬಲಿ ಕೊಡೋದಿಲ್ಲ, ಆನೆನ ಕುರಿ ಕೋಳಿನ ಮಾತ್ರ ಕೊಡ್ತಾರೆ ಅಂತ ಹೇಳ್ತಾರಲ್ಲ. ಅದಕ್ಕೆ ಹಾಗಾಗಿ ಇವತ್ತು ಅಮಾಯಕರನ್ನ, ಬೇರೆಯವ್ರನ್ನ ಬಲಿ ಕೊಡ್ತಾ ಇದಾರೆ. ಇವತ್ತು ಪಾಪ ಅವರು ದಯಾನಂದ್ ಅವ್ರ ಮುಂದೆ DIG ಆಗ್ಬೇಕಾದಂತ ಪ್ರಮೋಷನ್ಗೆ ಲಿಸ್ಟ್ ಹತ್ರದಲ್ಲಿದ್ದಂಥವ್ರು, ಅವರು ಇವತ್ತು ಅವರ ಕರ್ತವ್ಯದಲ್ಲಿ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಇದಾಗಿದೆ ಅವರ ಇದರಲ್ಲಿ ಸರ್ವಿಸ್ ಅಲ್ಲಿ. ಮುಂದೆ
ಬೇರೆ ಬೇರೆ ಒಂದಷ್ಟು ಬರ್ಬೋದು ಮತ್ತೆ ಬೇರೆ ಬೇರೆ ಅವರು ತಳ ಆಗ್ಬೋದು. ಆದ್ರೆ ಒಟ್ಟಾರೆ ವ್ಯವಸ್ಥೆ ಇವತ್ತು ಭ್ರಷ್ಟ ರಾಜಕಾರಣಿಗಳ ಕಪಿಮುಟ್ಟಿನ ಸಿಲ್ಕೆ ಇವತ್ತು ಹಾಳಾಗಿದೆ. ಅದರಲ್ಲೂ ಕಾಂಗ್ರೆಸ್ಸಿನ ಪಕ್ಷ ಇವತ್ತು ಇಡೀ ಆಡಳಿತ ವ್ಯವಸ್ಥೆಯನ್ನು ನಾಶ ಮಾಡಿ ಸರ್ವನಾಶ ಮಾಡಿ ತಮ್ಮ ಮೂಗಿನೇರಕ್ಕೆ ಸಮರ್ಥನೆ ಮಾಡಿಕೊಳ್ತಾ ಇದೆ. ದುರಾದೃಷ್ಟ ಅಂತಂದ್ರೆ ಇವತ್ತು ವಿರೋಧ ಪಕ್ಷ ಕೂಡ ಇದಕ್ಕೆ ಸಮರ್ಥವಾಗಿ ಎದುರಿಸುವಂತ ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷ ವರ್ತನೆ ಮಾಡ್ತಾ ಇಲ್ಲ. ಅದು ಅದರ ವಿರೋಧ ಪಕ್ಷ ನಾಯಕರ ಅಶೋಕ್ ಆಗಿರ್ಬೋದು, ಅದರ ರಾಜ್ಯ ಪಕ್ಷದ ಅಧ್ಯಕ್ಷರು ಮತ್ತು ಶಾಸಕರಾಗಿರುವಂತಹ ವಿಜೇಂದ್ರ ಆಗಿರ್ಬೋದು. ಇವತ್ತು ರಾಜ್ಯಾರೋಷವಾಗಿ ಆ ಪಕ್ಷದವರೇ ಹಲವಾರು ಕಡೆ ಹೇಳ್ಕೊಂಡಿರೋ ಹಾಗೆ ಒಂದು ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇವತ್ತು ರಾಜ್ಯದ ಗಂಭೀರ ಪ್ರಕರಣವನ್ನು ವಿಧಾನಸಭೆನಲ್ಲಾಗ್ಲಿ ಹೊರಗಾಗ್ಲಿ ಅದನ್ನ ಪ್ರಶ್ನೆ ಮಾಡಿ ತಾರಕೆ ಅಂತ ತಗೊಳ್ಳೋಕೆ ಹೋಗದೇ ಇರುವಂತ ಅಸಮರ್ಥ ವಿರೋಧ ಪಕ್ಷವಾಗಿ ಇದೆ. ಹಾಗಾಗಿ ಇವತ್ತು ವಿರೋಧ ಪಕ್ಷದಿಂದಲೂ ನಾವು ಏನು ನಿರೀಕ್ಷೆ ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಇವತ್ತು ರಾಜ್ಯ ಜನತೆ ಏನು ಸಂಕಷ್ಟ ಪಡ್ತಾ ಇದ್ದಾರೆ, ಇವತ್ತು KRS ಪಕ್ಷವನ್ನ ನೋಡ್ತಾ ಇದ್ದೀರಿ. ಇವತ್ತು ರಾಜ್ಯಕ್ಕೆ ಮತ್ತೆ ನಾಡಿಗೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಕನ್ನಡಕ್ಕಾಗಿರುವಂತಹ ಅವಮಾನಗಳನ್ನು ನಾವು ಹೆಚ್ಚಿನ ಅದಕ್ಕೆ ಸ್ಪಂದಿಸಬೇಕಾದಂತಹ ಸಂದರ್ಭಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿನೇ ಬಂದಿದ್ದಾವೆ. ಅದೆಲ್ಲ ಹೇಳೋದಾದ್ರೆ ಇವತ್ತು ಮುಂದಿನ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಇಡೀ ಕರ್ನಾಟಕದ ಜನತೆ ನೀವು ಸಹಕರಿಸಿಲ್ಲ ಅಂದ್ರೆ, ನೀವು ನಮ್ಮ ಜೊತೆ ಬಂದಿಲ್ಲ ಅಂದ್ರೆ ಈ ನಿಮ್ಮ ಜೀವನವನ್ನಾಗ್ಲಿ ರಾಜ್ಯವನ್ನಾಗ್ಲಿ ಯಾರು ಕಾಪಾಡಕ್ಕಾಗಲ್ಲ. ಇವರೆಲ್ಲ ತಮ್ಮ ಎಲ್ಲ ಆಸ್ತಿಯನ್ನ ಇದನ್ನ ಲೂಟಿ ಹೊಡೆದು ಹೋಗ್ತೀರಾ. ಅವಾಗೇನು ಗದ್ದಿ ಮಹಮ್ಮದ್ ಗೋರಿ ಮಹಮ್ಮದ್ ಏನ್ ಲೂಟಿ ಹೊಡಿತಾರೆ ಅಂತ ಹೇಳ್ತಾ ಇದ್ರು, ಆ ರೀತಿಯಾಗಿ ಇವರು ತಮ್ಮ ನಮ್ಮೆಲ್ಲರ ಆಸ್ತಿಗಳನ್ನ ನಮ್ಮೆಲ್ಲ ತೆರಿಗೆ ಹಣನ್ನ ಇವರು ಹೊಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾನು ಜನತೆ ಕೇಳ್ತಾ ಇದ್ದೀನಿ, ಇವತ್ತು ಏನು 11 ಜನ ಸತ್ತಿದ್ದಾರೆ, ಇದಕ್ಕೆ ನೇರವಾಗಿ ಸರ್ಕಾರನೇ ಇದಕ್ಕೆ ಮಾಡಬೇಕಿತ್ತು. ಅದರಲ್ಲೂ ಇಂಟೆಲಿಜೆಂಟ್ ಅಂತೂ ಇವತ್ತು ಪೂರ್ತಿ ಅಟ್ಟಲ್ ಫ್ಲಾಪ್. ಇವತ್ತು ಯಾವುದೋ ಅಷ್ಟೋ ವರ್ಷ ಆಯ್ತು, ಈಗಲ್ಲ ಈ ಪ್ರಕರಣಕ್ಕೆ ಮಾತ್ರ ಅಲ್ಲ, ಈ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಡ್ರಗ್ಸ್ ಮಾರ್ತಾರೆ, ಬೇರೆ ಬೇರೆ ಇಸ್ಪಿಟ್ ದಂಧೆಗಳು ಅದು ಎಲ್ಲ ನಡೀತಾ ಇರ್ತವೆ ಆ ಟೈಮ್ನಲ್ಲಿ. ಇವ್ರು ಯಾರು ಹೋಗಿಲ್ಲ, ಕ್ಲಬ್ಗಳಾಗ್ಲಿ ಬೇರೆ ಇದು ಮಟ್ಕ ಆಗ್ಲಿ ಬೇರೆ ಬೇರೆ ನಡೀತಾ ಇರ್ತವೆ. ಅವ್ರ ಇಂಟೆಲಿಜೆಂಟ್ ನವ್ರಿಗೆ ಯಾವುದೂ ಗೊತ್ತಾಗೋದಿಲ್ಲ, ಯಾವುದೋ ಅದನ್ನ ಕ್ರಮ ತಗೊಳ್ಳೋದಿಲ್ಲ, ಏನಿಲ್ಲ, ಜೊತೆ ಶಾಮೀಲಾಗಿದ್ದಾರೆ ಅಂತ, ಅಥವಾ ಅವರು ಅದಕ್ಕೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇಲ್ಲ, ಅಥವಾ ಆಡಳಿತದಲ್ಲಿರುವಂತಹ ಪ್ರಬಲರ ಇದರಾಗಿ ಚೇಲಗಳಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅದು ಪದ ಉಪಯೋಗಿಸಕ್ಕೆ ನನಗೂ ಅಸಹ್ಯ ಅನ್ಸುತ್ತೆ. ಆದ್ರೆ ಇವರು ಪರಿಣಾಮಕಾರಿಯಾಗಿ ಅಂತ ಸಮಾಜದ ಮೇಲೆ ದುಷ್ಪರಿಣಾಮ ಬೀರುವಂತ ಇಂಥ ಗಂಭೀರವಾಗಿರುವಂತಹ ಈ ಒಂದು ಇದನ್ನು ಕೂಡ ಒಂದು ಕಾನೂನು ವ್ಯಾಪ್ತಿಗೆ ತಂದೆ ಅವ್ರ ಮೇಲೆ ಶಿಕ್ಷೆ ಕೊಡದೆ ಜೈಲಿಗೆ ಕಳಿಸುವಂತ ಪ್ರಯತ್ನ ಮಾಡ್ತಿಲ್ಲ. ಇವತ್ತು ಜೈಲಲ್ಲಿರುವಂತ, ನಾನು ಇದನ್ನ ತುಂಬಾ ಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀನಿ, ಜೈಲಲ್ಲಿ ಇರುವಂತ ಇವತ್ತೆಲ್ಲ ವ್ಯಕ್ತಿಗಳಲ್ಲಿ ಬಹುಪಾಲು ಅರ್ಧಕ್ಕಿಂತ ಜಾಸ್ತಿ ನಿರಾಪರಾಧಿಗಳು ಜೈಲಲ್ಲಿದ್ದಾರೆ, ಪೊಲೀಸ್ನವರು ಹಾಕಿರೋ ಸುಳ್ಳು ಕೇಸ್ಗಳಿಂದಾಗಿ. ಇದು ನ್ಯಾಯಾಲಯ ಕೂಡ ಇದನ್ನೆಲ್ಲ ಗಂಭೀರ ತಗೋಬೇಕು. ಯಾಕಂದ್ರೆ ಇವತ್ತು ಜಡ್ಜ್ಮೆಂಟ್ ಆದಾಗ ಗೊತ್ತಾಗ್ತಾ ಇದೆ ಶಿಕ್ಷೆಯ ಪ್ರಮಾಣ ಎಷ್ಟು ಕಡಿಮೆ ಇದೆ ಅನ್ನೋದನ್ನ. 2% ಅಂತ ಹೇಳ್ತಾ ಇದಾರೆ. ಈ ಎಲ್ಲ 2% ಕಮ್ಮಿ ಆದ್ರೂ ಕೂಡ ಸರ್ಕಾರ ಯಾಕೆ ಈ ತರ ಆಲೋಚನೆ ಆಗ್ತಾ ಇದೆ, ಇವರೆಲ್ಲ ತನಿಖೆ ಯಾಕೆ ಪ್ರಾಮಾಣಿಕವಾಗಿ ಮಾಡ್ತಾ ಇಲ್ಲ, ಯಾಕೆ ಅನ್ನೋದನ್ನ ಯಾವುದು ಕೂಡ ವಿಶ್ಲೇಷಣೆ ಮಾಡದೇ ಇರುವಂತ ಇದಾಗ್ತಾ ಇದೆ. ನ್ಯಾಯಾಲಯಗಳು ಇದಕ್ಕೆ ಮಧ್ಯಪ್ರವೇಶ ಮಾಡ್ತಾ ಇದನ್ನ ಗಂಭೀರವಾಗಿ ತನ್ನ ಈ ಸರಿ ಮಾಡೋ ದೃಷ್ಟಿಯಿಂದ ಇವತ್ತು ರಾಜ್ಯಾಂಗ ಕೆಟ್ಟಿದೆ, ಕಾರ್ಯಾಂಗ ಕೆಟ್ಟಿದೆ. ಹಾಗಾಗಿ ನ್ಯಾಯಾಂಗ ಇದನ್ನ ಮಧ್ಯಪ್ರವೇಶ ಮಾಡಿ ಇದನ್ನ ಒಂದ್ ರೀತಿಯಲ್ಲಿ ಜನರಲ್ಲಿ ವಿಶ್ವಾಸ ಬರುವ ರೀತಿಯಲ್ಲಿ ನಡ್ಕೊಳ್ಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನ್ಯಾಯಾಂಗ ಈಗಾಗಲೇ ಪ್ರಕರಣ ನ್ಯಾಯದ ಮುಂದೆ ಇರೋದ್ರಿಂದ ನಾನು ನ್ಯಾಯಾಂಗಕ್ಕೆ ಒಂದ್ ರೀತಿ ಅನಿವಾರ್ಯ ನಮಗೂ ಕೂಡ, ಆದ್ರೆ ವಾಸ್ತವ ಕೂಡ ಸತ್ಯ ಕೂಡ. ಅದರಿಂದ ನಾವು ಹೆಚ್ಚಿನ ನ್ಯಾಯ ನಿರೀಕ್ಷೆ ಮಾಡಬೇಕಾಗಿದೆ. ಹಾಗಾಗಿ ನ್ಯಾಯಾಂಗ ಇವತ್ತು ಇದ್ರ ಬಗ್ಗೆ ಒಂದಷ್ಟು ಎಲ್ಲರೂ ನ್ಯಾಯಾಂಗದ ಕಡೆ ನೋಡ್ತಾ ಇದ್ದಾರೆ. ಹಾಗಾಗಿ ನೀವು ಗಂಭೀರವಾಗಿ ಇದನ್ನ ಅವ್ರು ಕೊಡುವಂತ ಮುಂದಿನ ದಿನಗಳಲ್ಲಿ ವರದಿಗಳನ್ನ, ಅದರಲ್ಲಿರೋ ಸುಳ್ಳು ವರದಿ ಆಗಿದ್ರೆ ನ್ಯಾಯವಾಗಿ ಅದನ್ನು ಗಮನಿಸಿ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರ ವಿಧಾನಸೌಧದಲ್ಲಿ ನಡೆದಿರೋ ಕಾರ್ಯಕ್ರಮಕ್ಕೆ ಇದನ್ನ ಕಾರಣಕ್ಕಾಗಿಯೇ ಇಲ್ಲಿ ನಡೆದಿರುವಂತದ್ದು. ಇಲ್ಲಿಂದ ಅಲ್ಲಿಗೆ ಒಟ್ಟಿಗೆ ಅಲ್ಲಿಗೆ ಒಳಗೆ ಹೋಗುವಾಗ ಆಗಿರುವಂತಹ ದುರ್ಘಟನೆ, ವಿಧಾನಸೌಧ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಗೆ ಹೋಗುವಾಗ. ಸೊ ಹಾಗಾಗಿ ಇದನ್ನೆಲ್ಲವನ್ನು ಗಮನಿಸಿ ನ್ಯಾಯಾಲಯ ಕೂಡ ಇವತ್ತು PL ಮೂಲಕ ಇವತ್ತೊಂದು ವಿಚಾರಣೆ ನಡೀತಾ ಇದೆ. ಇದನ್ನು ಗಂಭೀರವಾಗಿ ಇದನ್ನ ನ್ಯಾಯಾಲಯ ಒಂದು ರೀತಿಯಲ್ಲಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅನ್ನೋ ರೀತಿಯಲ್ಲಿ ತಗೊಳ್ಬೇಕು, ಮೊದಲನೇ ಹಂತದ ಕ್ರಮಗಳು ತಗೊಳ್ಬೇಕು ಅಂತ ನಾನು ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.